ಒಂದು ಇಲ್ಲವೇ. ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ. ಓ ಎಂದು ಎಂದು ಆರಾಧಿಸುವೆ. ಇನ್ನೊಂದು ಆವರ್ತಿ. Come on, open your heart. ನಿನಗೆ ಮರೆಯಾಗಿ ಒಂದು ಇಲ್ಲವೇ. ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ. ಓ ಎಂದು ಎಂದು ಆರಾಧಿಸುವೆ. ಹಲ್ಲೆಲೂಯಾ. ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಪಕ್ಕದವರಿಗೆ ಹೇಳ್ರಿ, ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಪ್ರೈಸ್ ಗಾಡ್. ಆತನ ಕಣ್ಣುಗಳು 24 ಗಂಟೆ 7 ದಿನ 365 ದಿನ ನೋಡ್ತವೆ. ಪ್ರೈಸ್ ಗಾಡ್. ನೀನು ಏನು ದುಃಖದಲ್ಲಿ ಹಾದು ಹೋಗ್ತಾ ಇದ್ದಿ, ಏನು ಪೇಯ್ನ್ ನಿನಗೆ ಆಗ್ತಾ ಇದೆ, ಏನು ಹರ್ಟ್ ನಿನಗೆ ಆಗ್ತಾ ಇದೆ, ಯಾವ ನೋವು ನಿನಗೆ ಆಗ್ತಾ ಇದೆ, ಯಾವ ರಿಜೆಕ್ಷನ್ ಫೀಲ್ ನಿನಗೆ ಒಳಗಿಂದ ಆಗ್ತಾ ಇದೆ, ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. Everything is open for him. He is reading, watching your heart. ನಿಮ್ಮ ಹೃದಯವನ್ನು ಆತನು ನೋಡುತ್ತಾನೆ. Praise God. ಎಷ್ಟು ಮಂದಿ ನಂಬುತ್ತೀರಿ ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ? ನಿಮ್ಮ ವಿಷಯದಲ್ಲಿ ಅಲ್ಲ ಸಲ್ಲದು ಯಾರಾದರೂ ಹೇಳಿದರೆ ಇಮಿಡಿಯೇಟ್ ನೀವು ಹೇಳ್ತೀರಿ. ಇಮಿಡಿಯೇಟ್ ನಿಮ್ಗೆ ಎಚ್ಚರಿಕೆ ಆಗ್ತದೆ, ದೇವರು ನೋಡ್ತಾನೆ ನಾನು ಏನಂತ. ರೈಟ್? ದೇವರಿಗೆ ಗೊತ್ತುಂಟು. ಬಟ್ ಎವ್ರಿ ಟೈಮ್ ಈ ಕಾನ್ಷಿಯಸ್ ಅನ್ನು ನಾವು ಮೇಂಟೈನ್ ಮಾಡಬೇಕು. ದೇವರು ನೋಡ್ತಾನೆ. ಪ್ರೈಸ್ ಗಾಡ್. ಎವ್ರಿ ಟೈಮ್ ಎಕ್ಕೋ ಬರ್ತಾ ಉಂಟು, ಇದ್ದ ಹಾಗೆ ಇರಲಿ. ಓಕೆ. ಎವ್ರಿ ಟೈಮ್ ಪ್ರೈಸ್ ಗಾಡ್. ಜಾಸ್ತಿ ಆಯಿತು. ನೀವು ಅಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಇರಲಿ ಆಯ್ತಾ? ಇಲ್ಲಿ ಮುಟ್ಲಿಕ್ಕೆ ಹೋಗಬೇಡಿ, ನಾನೇ ಹೇಳ್ತೇನೆ. ಓಕೆ. ಈ ಕಾನ್ಷಿಯಸ್ ನಮ್ಮಲ್ಲಿ ಯಾವಾಗಲೂ ಇರಬೇಕು. ದೇವರು ನನ್ನನ್ನು ನೋಡ್ತಾನೆ. ರೈಟ್? ಆಗ ಸರಿ ಇತ್ತು. ಸ್ವಲ್ಪ ಬೇಯಿಸ್ಕೊಡಿ, ಸ್ವಲ್ಪ ಏನು ಮುಟ್ಟಬೇಡಿ. ಒಮ್ಮೆ ಇಲ್ಲಿ ಸರಿ ಮಾಡಿದ ನಂತರ ಯಾವುದು ಮುಟ್ಟಬೇಡಿ. ಓಕೆ. ಓಕೆ. ದೇವರು ಯಾವಾಗಲೂ ನಮ್ಮನ್ನು ನೋಡ್ತಾನೆ. ಹೇಳ್ರಿ, ಯಾವಾಗಲೂ ನೋಡುತ್ತಾನೆ. ಸ್ವಲ್ಪ ಜಾಸ್ತಿ ಕೊಡು. ಸ್ವಲ್ಪ ಸ್ಟಾರ್ಟಿಂಗ್ ಹೇಗಿತ್ತು ಅಲ್ಲೇ ಇಡಿ. ನಾನು ಸ್ಟಾರ್ಟ್ ಮಾತಾಡಿದೆ ನೋಡಿ, ಒಂದು 5 ನಿಮಿಷ, 1 ನಿಮಿಷ. ಓಕೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ. ಓ ಎಂದು ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ. ಓ ಎಂದು ಎಂದು ಆರಾಧಿಸುವೆ. ಓಕೆ, ವಂಡರ್ಫುಲ್. ದೇವರಿಗೆ ಮರೆಯಾದದ್ದು ನಮ್ಮ ಜೀವಿತದಲ್ಲಿ ಯಾವುದೂ ಇಲ್ಲ. ಈ ಕಾನ್ಷಿಯಸ್ ಅನ್ನು ನಾವು ಮೇಂಟೈನ್ ಮಾಡಬೇಕಾದ್ರೆ ನಾವು ಪರ್ಸನಲ್ ಪ್ರಾರ್ಥನೆ ಯಾವಾಗಲೂ ಮಾಡಬೇಕು. ಪರ್ಸನಲ್. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ಎಷ್ಟು ಮಂದಿ ನೀವು ಪರ್ಸನಲ್ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಗಾಡ್ ಇಸ್ ಸ್ಪೀಕಿಂಗ್ ಟು ಯು ಪರ್ಸನಲಿ.
ರೈಟ್? ಯಾವಾಗ ನಾವು ಪರ್ಸನಲ್ ಪ್ರಾರ್ಥನೆ ಮಾಡ್ತೇವೆ, ನಾವು ದೇವರ ಕಾನ್ಷಿಯಸ್ ಅಲ್ಲಿ ಇರ್ತೇವೆ. ಯಾವಾಗಲೂ ನಮ್ಮ ಹಾರ್ಟ್ ಥ್ಯಾಂಕ್ಫುಲ್ ಆಗಿರುತ್ತದೆ. ರೈಟ್? ನಮ್ಮ ಹಾರ್ಟ್ ಯಾವಾಗಲೂ ಏನಿರ್ತದೆ? ಕೃತಜ್ಞತೆ ಇರ್ತದೆ, ಥ್ಯಾಂಕ್ಫುಲ್ ಹಾರ್ಟ್ ಇರ್ತದೆ. ನಿಮ್ಮ ಪರ್ಸನಲ್ ಪ್ರಾರ್ಥನೆ ಕಮ್ಮಿ ಆಯಿತು, ನೀವು ಲೌಕಿಕ ವಿಷಯದಲ್ಲಿ ಬ್ಯುಸಿ ಆದಿರಿ, ಲೋಕ ವ್ಯವಹಾರದಲ್ಲಿ ಬ್ಯುಸಿ ಆದಿರಿ, ನಿಮಗೆ ಸಭೆಯಲ್ಲಿ ಗ್ಯಾದರಲ್ಲಿ ಆಗಲಿಕ್ಕೆ ಟೈಮ್ ಇಲ್ಲ. ರೈಟ್? ಇಂಟೆಲೆಕ್ಚುಯಲ್ ನಾಲೆಜ್ ದೇವರ ವಾಕ್ಯದ್ದು ತುಂಬ ಕೇಳಿದ್ದಿದೆ, ಬಟ್ ದೇವರ ಕೃಪಾ ವರಗಳು ನಿಂತು ಹೋಗುವುದಿಲ್ಲ. ದೇ ಆರ್ ನ್ಯೂ ಎವ್ರಿ ಮಾರ್ನಿಂಗ್. ಮೇ ಬಿ ಸ್ಕ್ರಿಪ್ಚರ್ ಓಲ್ಡ್ ಆಗಿರ್ಬೋದು, ಬಟ್ ಕೃಪೆ ಆ ಸ್ಕ್ರಿಪ್ಚರ್ನ ಮೇಲೆ ನೀವು ಆಗಿರುತ್ತದೆ ಪ್ರತಿಯೊಂದು ದಿನ. ಅದು ನಿಮ್ಮನ್ನು ರಿಫ್ರೆಶ್ ಮಾಡುತ್ತದೆ, ಅದು ನಿಮ್ಮನ್ನು ಬಿಲ್ಡ್ ಮಾಡುತ್ತದೆ, ನಿಮ್ಮನ್ನು ಸ್ಟ್ರೆಂಥನ್ ಮಾಡುತ್ತದೆ. ಯಾವಾಗ ನಿಮ್ಮ ಪರ್ಸನಲ್ ಪ್ರೇಯರ್ ಕಡಿಮೆ ಆಯಿತು, ನಿಮ್ಮ ಹಾರ್ಟ್ ಹಾರ್ಡ್ ಆಗ್ತದೆ, ನಿಮ್ಮ ಹೃದಯ ಏನಾಗ್ತದೆ? ಕಠಿಣ ಆಗ್ತದೆ. ಕಠಿಣ ಹೃದಯ ಆದ ಕೂಡಲೇ ನೀವು ಮಿಸ್ಟೇಕ್ಗಳನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ರೈಟ್? ಗುಣಗುಟ್ಟಿದಾಗ ಯು ಆರ್ ಓಪನ್ ದ ಡೋರ್ ಟು ದ ಸ್ಪಿರಿಟ್ ಆಫ್ ಡೆತ್. ಮರಣದ ಆತ್ಮನಿಗೆ ಯಾಕೆ ದೇವರು ಮಾತಾಡ್ತಾ ಇದ್ದಾನೆ? ವೈ ಗಾಡ್ ಇಸ್ ಸ್ಪೀಕಿಂಗ್ ಟು ಯು? ವೈ ಸ್ಪೀಕಿಂಗ್ ಟು ಯು? ಇಲ್ಲಿ ವಾಕ್ಯ ಕೇಳದಿದ್ರೆ ಪರಲೋಕಕ್ಕೆ ಹೋದ ನಂತರ ಕೇಳ್ತೀರಿ ಸೀರಿಯಸ್ ಆಗಿ. ರೈಟ್? ದೇವರು ಮಾತಾಡ್ತಾ ಇದ್ದಾನೆ. ದೇರ್ ಇಸ್ ಎ ಸೀಸನ್. ಈವಿಲ್ ಇಸ್ ವೇಟಿಂಗ್. ಯಾಕೆ ದೇವರು ಮಾತಾಡ್ತಾನೆ? ದೇವರು ಎಚ್ಚರಪಡಿಸ್ತಾ ಇದ್ದಾನೆ. ಬಿ ಅಲರ್ಟ್. ಬೈಬಲ್ ಹೇಳ್ತದೆ, 10ನೇ ಅಧ್ಯಾಯ 10ನೇ ವಚನ, ಕೊರಿಂಥರಿಗೆ ಬರೆದ ಪತ್ರಿಕೆಯಲ್ಲಿ, ಕೊರಿಂಥಿಯನ್ 10 chapter 10 verse. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡ್ರಿ. ನಾಟ್ ಕಂಪ್ಲೇನ್, as some of them also complained and were destroyed by the destroyer, destroyed by the angel of death. ದೇವರು ಯಾರನ್ನು ಕೊಲ್ಲುವುದಿಲ್ಲ. ದೇವರು ಕೊಲ್ಲುವ ಬಿಸ್ನೆಸ್ ಅಲ್ಲಿ ಇಲ್ಲ. ರೈಟ್? ಯೇಸುವಿನ ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು ಮತ್ತು ಯಾವುದಕ್ಕೂ ಬರುವುದಿಲ್ಲ. ನಾನಾದರೆ ಅವುಗಳಿಗೆ ಜೀವ ಕೊಡಲು ಬಂದಿದ್ದೇನೆ, ಸಮೃದ್ಧಿಯಾದ ಜೀವ, ದ ಲೈಫ್, ಅಬಂಡೆಂಟ್ ಲೈಫ್. ಸಮೃದ್ಧಿಯಾದ ಜೀವ ಕೊಡಲಿಕ್ಕೆ ಬಂದಿದ್ದೇನೆ. ರೈಟ್? ದೇವರ ಜೀವ ನಮ್ಮ ಒಳಗೆ ಇದೆ. ಯಾವಾಗ ನಾವು ಪರ್ಸನಲ್ ಪ್ರಾರ್ಥನೆ ಮಾಡ್ತೇವೆ, ನಾವು ಸೆನ್ಸಿಟಿವ್ ಆಗುತ್ತೇವೆ. ದೇವರು ಕ್ರಿಸ್ತನಲ್ಲಿ ಮಾಡಿದ ಉಪಕಾರಗಳಿಗೋಸ್ಕರ ನಾವು ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಇವತ್ತಿನ ಹೊಸ ದಿನಗೋಸ್ಕರ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಿ, ನಮಗೆ ಕೃಪೆ ಕೊಟ್ಟಿದ್ದಿ, ನಮಗೆ ಬಿಡುಗಡೆ ಕೊಟ್ಟಿದ್ದಿ, ನಮಗೆ ಸಮಾಧಾನ ಕೊಟ್ಟಿದ್ದಿ, ಪವಿತ್ರಾತ್ಮನ ಪ್ರಕಟಣೆಯನ್ನು ಕೊಟ್ಟಿದ್ದಿ, ಪವಿತ್ರಾತ್ಮನ ವರಗಳನ್ನು ಕೊಟ್ಟಿದ್ದಿ, ವಾಕ್ಯದ ಪ್ರಕಟಣೆಗಳನ್ನು ಕೊಟ್ಟಿದ್ದಿ. ನೀವು ಥ್ಯಾಂಕ್ಫುಲ್ ಹಾರ್ಟಲ್ಲಿರ್ತೀರಿ. ರೈಟ್? ಯಾವಾಗ ಪರ್ಸನಲ್ ಪ್ರಾರ್ಥನೆ ಕಡಿಮೆ ಆಯಿತು, ಯಾವಾಗ ನೀವು ಗುಣಗುಡ್ತೀರಿ, ಕಂಪ್ಲೇಂಟ್ ಕೊಡ್ತೀರಿ, ಇಡೀ ದಿನ ಗಾಸಿಪ್ ಮಾಡ್ತೀರಿ, ಆಗ ನಿಮಗೆ ಗೊತ್ತಿಲ್ಲದ ರೀತಿ, ಗಾಸಿಪ್ ಅಂತ ಹೇಳಿದ್ರೆ ಚಾಡಿ ಎಷ್ಟು ನಾಲಿಗೆಯನ್ನು ಕಾಪಾಡ್ತೀರಿ ನೋಡ್ರಿ, ಅಷ್ಟು ನಿಮಗೆ ಒಳ್ಳೆಯದು. ರೆಸ್ಟ್. ಎಷ್ಟು ನಿಮ್ಮ ನಾಲಿಗೆಯನ್ನು ಕಾಪಾಡ್ತೀನಿ. ನಾಲಿಗೆಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ, ತೆರೆದು ಬಿಡುವವನು ನಾಶವಾಗುತ್ತಾನೆ. ರೈಟ್? ನಾಶವಾಗುತ್ತಾನೆ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದವು. ನೀವು ಗುಣಗುಟ್ಬೇಡ್ರಿ. ಬೈಬಲ್ ಗುಣಗುಟ್ಬೇಡ್ರಿ. ಪಕ್ಕದವರಿಗೆ ಗುಣಗುಟ್ಬೇಡ್ರಿ. ಗುಣಗುಟ್ಬೇಡ್ರಿ ಅಂತ ಹೇಳಿದ್ರು ನಿಮ್ಮ ಹತ್ರ ಆಗ್ಬೇಕಲ್ಲ ಗುಣಗುಟ್ಟದೇ ಇರಲಿಕ್ಕೆ. ಗುಣಗುಟ್ಟದೆ ಇರಬೇಕಾದ್ರೆ ಹಾರ್ಟ್ ಸಾಫ್ಟ್ ಆಗಬೇಕು. ಹಾರ್ಟ್ ಸಾಫ್ಟ್ ಆಗಬೇಕಂದ್ರೆ ನೀವು ಪರ್ಸನಲ್ ಪ್ರೇಯರ್ ಅಲ್ಲಿ ಡಿಸಿಪ್ಲಿನ್ ಮಾಡಬೇಕು. ಇಲ್ಲದ್ರೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಗುಣಗುಡ್ತೀರಿ, ಗೊತ್ತಿಲ್ಲದ ರೀತಿಯಲ್ಲಿ ನೀವು ಮಾತಾಡ್ತೀರಿ. ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಮರೆತು ಬಿಡ್ತೀರಿ ವಾಕ್ಯವನ್ನು.
ಸಿ ನೆಕ್ಸ್ಟ್ 11ನೇ ವಚನ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗದ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿದೆ. ಇದು ನಮಗೆ ಬರೆದಿದೆ. ನ್ಯೂ ಟೆಸ್ಟಮೆಂಟ್. ಸೈತಾನ್ ಅವನೇ, ಹಳೆ ಒಡಂಬಡಿಕೆಯವನವನೇ, ಹೊಸ ಒಡಂಬಡಿಕೆಯಲ್ಲಿ ಅವನೇ. ರೈಟ್? ಅವನಿಗೆ ಏನಾಗಿದೆ ಅಂದರೆ, ನಮ್ಮ ಮೇಲಿದ್ದ ಲೀಗಲ್ ರೈಟ್ ಏನಾಗಿದೆ ಅಂತ ಹೇಳಿದ್ರೆ ಬ್ರೇಕ್ ಆಗಿದೆ ಥ್ರೂ ದ ಬ್ಲಡ್ ಆಫ್ ಜೀಸಸ್. ಲೀಗಲ್ ರೈಟ್ ಯಾವಾಗ ನಿನ್ನ ಜೀವಿತದಲ್ಲಿ ಬ್ರೇಕ್ ಆಗ್ತದೆ ಅಂತ ಹೇಳಿದ್ರೆ ಅವನದ್ದು ಯಾವಾಗ ನೀನು ಯೇಸು ಕ್ರಿಸ್ತನ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀನು ಒಪ್ಪುತ್ತಿ. ಯಾರು ಒಪ್ಪುವುದಿಲ್ಲ ಅವರ ಮೇಲೆ ಸ್ಟಿಲ್ ಅವನಿಗೆ ಲೀಗಲ್ ರೈಟ್ ಇದೆ. ಲೀಗಲ್ ರೈಟ್ ಇದೆ. ಬಟ್ ಆ ಸತ್ಯಾಂಶವನ್ನು, ಆ ಕೃಪೆಯನ್ನು, ಕ್ರಿಸ್ತನು ಮಾಡಿದ ಆ ಕ್ರೂಜೆಯ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನವನ್ನು ನೀನು ಒಪ್ಪಬೇಕಾದರೆ ಯಾರಾದರೂ ನಿನಗೆ ಪ್ರೀಚ್ ಮಾಡಬೇಕು, ಯಾರಾದರೂ ನಿನಗೆ ಹೇಳಬೇಕು. ಹೇಳಿದ್ದು ಕೇಳದಂತೆ ಅವನು ಪ್ರಯತ್ನ ಮಾಡ್ತಾನೆ. ಏನು ಮಾಡ್ತಾನೆ? ಈ ಲೋಕದ ಅಧಿಪತಿಯು ನಂಬಿಕೆ ಇಲ್ಲದವರ ಮನಸ್ಸನ್ನು ಏನು ಮಾಡಿದಾನೆ? ಮಂಕು ಮಾಡಿದಾನೆ. ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು. ಮಂಕುತನ, ಬ್ಲೈಂಡ್ನೆಸ್. ನಿಮಗೆ ಒಮ್ಮೆ ಪ್ರಕಟ ಆಯಿತು, ನೀವು ನಂಬುತ್ತೀರಿ. ರೈಟ್? ಲೋಕದ ಅಧಿಪತಿ ಎಲ್ಲಿವರೆಗೆ ನೀವು ನಂಬುವುದಿಲ್ಲ, ಅವನು ನಂಬದಂತೆ ಮಾಡುವುದವನು. ನಂಬುವುದಿಲ್ಲ ಅಂತೇಳಿ ನಿಮ್ಮ ಪಾಪ ಉಳಿಯಿತು. ನಿಮ್ಮ ಪಾಪ ಎಲ್ಲಿವರೆಗೆ ಉಳಿತದೆ ಅಲ್ಲಿವರೆಗೆ ಅವನಿಗೆ ನ್ಯಾಯಬದ್ಧವಾದ ಅಧಿಕಾರ ಇದೆ ನಿಮ್ಮ ಲೈಫನ್ನು ಡೊಮಿನೇಟ್ ಮಾಡಲಿಕ್ಕೆ. ಮೇ ಬಿ ನೀವು ರಿಲಿಜಿಯಸ್ ವ್ಯಕ್ತಿ ಆಗಿರ್ಬೋದು, ರೆಗ್ಯುಲರ್ ಚರ್ಚ್ಗೆ ಬರ್ಬೋದು, ಫಾಸ್ಟಿಂಗ್ ಪ್ರೇಯರ್ ಮಾಡಬಹುದು. ರೈಟ್? ಬಟ್ ಸತ್ಯಾಂಶವನ್ನು ನೀವು ನಂಬಬೇಕು. ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು. ಆತನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ತೊಳೆದು ಶುದ್ಧೀಕರಿಸಿದೆ. ರೈಟ್? ನಾವು ನಂಬಬೇಕು. ಪ್ರೈಸ್ ಗಾಡ್. ಆಗ ದುಷ್ಟನಿಗೆ ನಮ್ಮ ಜೀವಿತದಲ್ಲಿ ಲೀಗಲ್ ರೈಟ್ ಇಲ್ಲ. ಮತ್ತು ದೇವರ ಮಕ್ಕಳಾಗಿ ನಾವು ಮಾಡಿದ ಸಂಗತಿಯನ್ನು ಪುನಃ ಮಾಡುವುದಾದರೆ ನಮ್ಮ ಹೃದಯ ಏನಾಗ್ತದೆ? ಕಠಿಣ ಆಗ್ತದೆ. ಸೇಮ್ ಸಂಗತಿಯನ್ನು ನೀವು ಪುನಃ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಕ್ಷಮಾಪಣೆ ಇದೆ ಅಂತ ಹೇಳಿಕೊಂಡು ನಿಮ್ಮ ಹೃದಯ ಏನಾಗ್ತದೆ? ಕಠಿಣ ಆಗ್ತದೆ. ಒಂದು ದಿನ ಬರ್ತದೆ, ನೀನು ಮಾಡಿದ್ದು ಸರಿ ಅಂತ ನಿಮಗೆ ಕಾಣ್ತದೆ, ಕಠಿಣ ಆಗ್ತದೆ. ದ ಹಾರ್ಟ್, ಹೃದಯ. ಬಿ ಕೇರ್ಫುಲ್. ಎವ್ರಿ ರಾಂಗ್ ಆಕ್ಷನ್ ನಿನ್ನನ್ನು ರಾಂಗ್ ಆಗಿ ಬೆಳೆಸ್ತದೆ. ಅದರಿಂದ ಪ್ರತಿಯೊಂದು ರೈಟ್ ಆಕ್ಷನ್ ನಿನ್ನನ್ನು ರೈಟ್ ಆಗಿ ದೇವರ ವಿಷಯದಲ್ಲಿ ಸೆನ್ಸಿಟಿವ್ ಮಾಡಿಬಿಡುತ್ತದೆ. ಹೇಗೆ ನ್ಯಾಚುರಲ್ ಸಂಗತಿಗಳು ನಿಮ್ಮನ್ನು ಹಾರ್ಡ್ ಮಾಡ್ತವೋ, ಅದೇ ರೀತಿ ಸ್ಪಿರಿಚುವಲ್ ಸಂಗತಿಗಳು ನಿಮ್ಮನ್ನು ಹಾರ್ಡ್ ಮಾಡ್ತವೆ, ಕಠಿಣ ಮಾಡುತ್ತವೆ. ನ್ಯಾಚುರಲ್ ಸಂಗತಿ ಏನು? ಬಿಸಿ ಚಹಾ ಕುಡಿಯುವವನು ಒಂದು 10 ಸರ್ತಿ ಬಿಸಿ ಕುಡಿದರೆ ಮತ್ತು ಅವನಿಗೆ ಬಿಸಿದಾಗುವುದಿಲ್ಲ. ಒಳ್ಳೆಯ ಖಾರದಿಂದವನು ಮತ್ತು ಮುಂಚೆ ಆಗಿದ್ದು ಊಟ ಮಾಡಿದರೂ ಅವನಿಗೆ ಖಾರ ಆಗುವುದಿಲ್ಲ. ರೈಟ್? ಅವನ ನಾಲಿಗೆ ಏನಾಗಿದೆ? ಕಠಿಣ ಆಗಿದೆ. ಇಡೀ ದಿನ ಸ್ಟ್ರಾಂಗ್ ಸೌಂಡ್ ಕೇಳ್ತಾ ಇದೆ, ನನಗೆ ಕೇಳುವುದಿಲ್ಲ, ಮಾನಿಟರ್ ಜೋರು ಬೇಕು ಅಂತ ಹೇಳಿದರೆ ಒಂದು ಫಸ್ಟ್ ಕೇಳುವುದಿಲ್ಲ, ಮತ್ತೆ ಅವರ ಕಿವಿಗೆ ಮತ್ತೆ ಮೈಕ್ರೋಫೋನ್ ಕೊಡಬೇಕು. ಗೊತ್ತಿದ್ದಾನೆ? ರೈಟ್? ಒಂದು ನಾಯ್ಸನ್ನು ಕಂಟಿನ್ಯೂ ಆಗಿ ನೀವು ಜಾಸ್ತಿ ಕೇಳಿದಾಗ ನಿಮ್ಗೇನಾಗ್ತದೆ? ಕಿವಿ ಡಲ್ ಆಗ್ತದೆ. ಒಂದು ಕಾಲದಲ್ಲಿ ನಾವು ಇಲ್ಲಿದ್ದೆವು, ಸಮುದ್ರದ ಸೌಂಡ್ ಇಲ್ಲಿ ಕೇಳ್ತಾ ಇತ್ತು. ಎಸ್? ಈಗ ಕೇಳ್ತದ? ರಮೇಶ್ ಬದರಿಗೆ ಗೊತ್ತುಂಟು, ಕೇಳ್ತಾ ಇತ್ತು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸಮುದ್ರ ಬೊಬ್ಬೆ ಹಾಕ್ತಾ ಉಂಟು, ಏನೋ ಮಳೆ ಬರಲಿಕ್ಕಿದೆ ಅಂತ. ನಾವು ಕೇಳ್ತಿದ್ದೆವು. ಯಾಕೆ? ಇಲ್ಲಿ ಯಾವ ಸೌಂಡ್ ಇಲ್ಲ. ಈಗ ಎಲ್ಲ ಸೌಂಡ್ ಕೇಳಿ 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 ನಿಮ್ಮ ಕಿವಿಗಳನ್ನು ನೀವು ಕಾಪಾಡಬೇಕು, ನಿಮ್ಮ ನಾಲಿಗೆಯನ್ನು ಕಾಪಾಡಬೇಕು. ಸೆನ್ಸಿಟಿವಿಟಿ, ರೈಟ್? ಕಾಪಾಡಬೇಕು. ನಮ್ಮ ಹೃದಯ ಯಾವುದಕ್ಕೆ ಕಠಿಣ ಆಗಬೇಕು ಗೊತ್ತುಂಟಾ? ಯಾರಾದರೂ ನಮ್ಮ ವಿಷಯದಲ್ಲಿ ನೆಗೆಟಿವ್ ಮಾತಾಡಿದರೆ ಅದಕ್ಕೆ ಜಾಸ್ತಿ ಕಿವಿ ಕೊಡಬಾರದು.
ಅವ್ರು ಎಷ್ಟು ಸರ್ತಿ ಮಾತಾಡ್ತಾರೆ ನೋಡಿ, ಅಷ್ಟು ನಿಮಗೆ ಒಳ್ಳೆಯದು. ನೀವು ರೆಸ್ಪಾನ್ಸ್ ಕೊಡದಿದ್ದರೆ ನಿಮ್ಮ ಹೃದಯ ಆ ಏರಿಯಾದಲ್ಲಿ ಕಠಿಣ ಆಗ್ತದೆ. ಮತ್ತು ಎಮ್ಮೆ ಚರ್ಮ ಕಠಿಣ ಆದ ಹಾಗೆ ಮತ್ತೆ ನಿಮಗೆ ಯಾರು ಏನು ಹೇಳಿದರು ಹೌದು, ಇದರಲ್ಲಿ ನಾವು ಟ್ರೈನ್ ಆಗಬೇಕು. ಲೋಕದ ನೆಗೆಟಿವ್ ವರ್ಡ್ಗಳಿಗೆ ನಾವು ಟ್ರೈನ್ ಆಗಬೇಕು, ಕಠಿಣ ಆಗಲಿಕ್ಕೆ. ಕೆಲವರು ಹೇಳ್ತಾರೆ ನೋಡಿ, ಅವ್ರಿಗೇನು ಹೇಳಬೇಡ ಮಾರೆ, ಅವ್ರು ಸೋ ಸೆನ್ಸಿಟಿವ್, ಅವನು ಬೇಗ ತಗೊಳ್ತಾನೆ. ಯಾಕಂತ ಹೇಳಿದ್ರೆ ಪಕ್ಕ ರೆಸ್ಪಾನ್ಸ್ ಕೊಡ್ತಾರೆ. ಎಷ್ಟು ನೀವು ರೆಸ್ಪಾನ್ಸ್ ಕೊಡ್ತೀರಿ ನೋಡಿ, ಅಷ್ಟು ನೀವು ಸೂಕ್ಷ್ಮ ಆಗ್ತೀರಿ ನೆಗೆಟಿವ್ ಸಂಗತಿಗಳಿಗೆ. ಎಷ್ಟು ನೀವು ರಿಜೆಕ್ಟ್ ಮಾಡ್ತೀರಿ ನೋಡಿ, ಅಷ್ಟು ನೀವು ಕಠಿಣ ಆಗ್ತೀರಿ. ರೈಟ್? ನರ್ಸ್, ಡಾಕ್ಟರ್ ಕಲಿಯುವವರು ಫಸ್ಟ್ ಅವರಿಗೆ ಬ್ಲಡ್ ನೋಡುವಾಗ ಏನಾಗ್ತದೆ? ಹೀಗೆ ಆಗ್ತಾರೆ. ಫಸ್ಟ್ ಒಂದು 4-5 ಸರ್ತಿ ನೋಡಿದಾಗ ಅದು ಕೋಳಿ ರಕ್ತ ನೋಡಿದಾಗೆ ಈಸಿ, ಅವರಿಗೆ ಏನಿಲ್ಲ. ಯಾಕೆ? ಆ ಏರಿಯಾದಲ್ಲಿ ಅವರು ಕಠಿಣ ಆಗ್ತಾರೆ. ಫಸ್ಟ್ ಕೋಳಿ ಕಟ್ಟು ಮಾಡುವಾಗ ಕೋಳಿ ಸಾಯುವ ಮುಂಚೆನೆ ಅವರು ಇಡೀ ನಿದ್ರೆ ಮಾಡೋದಿಲ್ಲ, ನಾಳೆ ಕೋಳಿ ಕಟ್ಟು ಮಾಡಲಿಕ್ಕಿದೆ ಅಂತ. ಹಳೆ ಕೋಳಿ ಶಾಪಲ್ಲಿ ಇರುವವನು ಟಕ್ ಮಾಡ್ತಾನೆ, ಟಕ್ ಟಕ್, ಅವನಿಗೆ ಸೆನ್ಸೇ ಇಲ್ಲ ಅದಕ್ಕೆ ನೋವಾಗ್ತದಂತ. ಫಸ್ಟ್ ಅವನಿಗಿತ್ತು, ಫಸ್ಟ್ ಟೈಮ್ ನಾವು ಹಬ್ಬ ಎಲ್ಲ ಇರುವಾಗ ನಾಳೆ ಕೋಳಿ ಕಟ್ಟು ಮಾಡಲಿಕ್ಕೆ ನನಗೆ ಇಡೀ ರಾತ್ರಿ ನಿದ್ರೆ ಬರ್ತಿರ್ಲಿಲ್ಲ. ಅಯ್ಯೋ, ಕೋಳಿಗೆ ಇವತ್ತು ಲಾಸ್ಟ್ ನೈಟ್. ಹೌದು, ನಿಮ್ಗೆ ಆಗಿದೆ ಇಲ್ವಾ? ಕೆಲವು ಮಕ್ಕಳು ಮನೆಯ ಕೋಳಿಯನ್ನು ಕಟ್ಟು ಮಾಡಲಿಕ್ಕೆ ಬಿಡುವುದಿಲ್ಲ, ಸಾಕುವುದು ಮಾತ್ರ. ಅವರು ಹೊರಗಿನ ಇದಾರ್ತಾರೆ, ಅದು ಸಹ ಕಟ್ಟು ಮಾಡಿದ್ದೆ ಯಾರು? ರೈಟ್? ಸಿ, ಇಲ್ಲಿ ನಾವು ಆತ್ಮಿಕ ವಿಷಯಗಳಿಗೆ ಸೆನ್ಸಿಟಿವ್ ಆಗಬೇಕು. ಆತ್ಮಿಕ ವಿಷಯಗಳಿಗೆ ಒಮ್ಮೆ ದೇವರ ವಾಕ್ಯ ನಿಮ್ಮ ಹೃದಯಕ್ಕೆ ಬಂತು ಅಂತ ಹೇಳಿದರೆ, ನಿನ್ನ ಹೃದಯವನ್ನು ಕಠಿಣಪಡಿಸ್ಕೊಳ್ಬೇಡ ಅಂತ ವಾಕ್ಯ ಹೇಳ್ತದೆ. ಯಾವಾಗ ನೀವು ವಾಕ್ಯವನ್ನು ಕೇಳ್ತೀರಿ, ಕ್ವಿಕ್ ರೆಸ್ಪಾನ್ಸ್ ಕೊಡ್ತೀರಿ. ಕ್ವಿಕ್ ರೆಸ್ಪಾನ್ಸ್ ಕೊಟ್ಟಾಗ ಆ ಏರಿಯಾದಲ್ಲಿ ನಿಮ್ಮ ಹೃದಯ ಸಾಫ್ಟ್ ಆಗುತ್ತದೆ, ಸಾಫ್ಟ್ ಆಗುತ್ತದೆ. ನೀವು ಅದು ಪರ್ಸನಲ್ ಆಗಿ ನಿಮ್ಮ ಹೃದಯವನ್ನು ಮೇಂಟೈನ್ ಮಾಡಬೇಕು, ಇಂಡಿವಿಜುವಲ್ ಆಗಿ ಮೇಂಟೈನ್ ಮಾಡಬೇಕು, ಯಾರನ್ನು ನೋಡಿ ಅಲ್ಲ. ವೈಯಕ್ತಿಕವಾಗಿ ನಮ್ಮ ಕ್ರಿಸ್ತಿಯ ಜೀವಿತಕ್ಕೆ ಆಧಾರ ಇನ್ನೊಬ್ಬರಲ್ಲ. ನಮ್ಮ ಕ್ರಿಸ್ತಿಯ ಜೀವಿತಕ್ಕೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯವನ್ನು ಕೇಳ್ರಿ. ಯಾರ ಹತ್ರ ಕೆಲಸ ಮಾಡದಿದ್ರು ಅದು ನಿಮ್ಮಲ್ಲಿ ಕೆಲಸ ಮಾಡುತ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತೆ, 19ನೇ ಅಧ್ಯಾಯ 16ನೇ ವಚನದಲ್ಲಿ ಇರ್ತದೆ, ಆತನ ಆಜ್ಞೆಗಳನ್ನು ಪಾಲಿಸುವವನು ಆತ್ಮವನ್ನು ಪಾಲಿಸ್ತಾನೆ, ತನ್ನ ನಡತೆಯನ್ನು ಗಮನಿಸದವನು ಅವನು ಸಾಯ್ತಾನೆ. ಇದೆಯಾ ಬೈಬಲಲ್ಲಿ? ಎಲ್ಲಿದೆ? ಜಾನೋಕ್ತಿ 19:16. ಜಾನೋಕ್ತಿ 19:16. ಆಜ್ಞೆಯನ್ನು ಪಾಲಿಸುವವನು ಆತ್ಮವನ್ನು ಪಾಲಿಸುವನು, ನಡತೆಯನ್ನು ಲಕ್ಷಿಸದವನು ಸಾಯುವನು. He who keeps the commandment keep his soul, but he who is careless ಹೇಳ್ರಿ, ಏನು ಬರಬಿಡದೆ? ಬಟ್ he who is careless of his ways will die. ಆತ್ಮಿಕ ವಿಷಯದಲ್ಲಿ ಕೇರ್ಲೆಸ್ ಇರುವವರು, ನೋ ಸೀರಿಯಸ್. ಕೇರ್ಲೆಸ್ ಆಗಬೇಡ್ರಿ, ಸೀರಿಯಸ್ ತೆಗೆದುಕೊಳ್ರಿ, ಸೀರಿಯಸ್ ತಗೊಳ್ಳಿ. ನೀವು ಹೇಗೋ ಜೀವಿಸ್ತಾ ಇದ್ದೀರಿ ಹಾಗೆ ಜೀವಿಸಬೇಡ್ರಿ. ಒಂದು 230 ವೋಲ್ಟಿನ ಕರೆಂಟ್ ಇದ್ದರೆ ಒಳ್ಳೆಯ ಫ್ಯಾನ್ಗಳು ತಿರುಗುತ್ತವೆ ಫಾಸ್ಟ್, 230 220, ರೈಟ್? ನಿಮ್ಮ ಲೈಫನ್ನು ಸುಖ ಮಾಡಿಕೊಡ್ತವೆ. ನಿಮಗೆ ಲೈಫ್ ಏನು ಮಾಡ್ತವೆ? ಸುಖ ಮಾಡುತ್ತದೆ. ನಿಮ್ಮ ಸೌಂಡಲ್ಲಿ ಕೇಳ್ತದೆ, ಆನ್ಲೈನ್ ಹೋಗ್ತದೆ, ಲೈಟ್ ಬರ್ತದೆ, ತಂಪಾಗಿ ಕೂತ್ಕೊಳ್ತೀರಿ. ಇಲ್ಲಾದರೆ ಟವಲಲ್ಲಿ ಹೀಗೆ ಮಾಡ್ತೀರಿ, ನಿಮಗೆ ಪ್ರಯಾಸ. ಹೇಗೆ? ಎಲ್ಲಿದೆ ಒಂದು ಜನರೇಟರ್ ಅಲ್ಲ ಬಣ್ಣ? ಮತ್ತೆ ಕೆಲವರು ಹೇಳ್ತಾರೆ ಸೆಕೆ ಪುಂಡಿ.
ರೈಟ್. ಅದೇ ಕರೆಂಟನ್ನು ಮುಟ್ಟಿದ್ರೆ ಏನಾಗ್ತದೆ? ಅದೇ 220 ಮುಟ್ಟಿದ್ರೆ ಏನಾಗ್ತದೆ? ನೆಗೆಟಿವ್ ಸೈಡಲ್ಲಿ ನಿಮ್ಮನ್ನು ಅರ್ಧ ಜೀವ ಮಾಡಿಬಿಡ್ತದೆ, ಸಾಯುವುದಿಲ್ಲ. ರೈಟ್, ಅರ್ಧ ಜೀವ ಮಾಡಿಬಿಡ್ತದೆ. ಅದೇ ಕರೆಂಟ್ 11,000 ವೋಲ್ಟದ್ದು ನಿಮ್ಮ ಲೈಫನ್ನು ಇನ್ನೂ ಸುಖ ಮಾಡ್ತದೆ. ರೈಟ್, ಟ್ರೈನ್ ಮೂವ್ ಆಗ್ತದೆ, ರೈಟ್, ಏನೇನೋ ಮೂವ್ ಆಗ್ತದೆ. ಅದೇ 11,000ವನ್ನು ನೆಗೆಟಿವ್ ಆಗಿ ಮುಟ್ಟಿದ್ರೆ ಅದು ಅರ್ಧ ಜೀವ ಮಾಡೋದಿಲ್ಲ, ಕೊಲ್ಯಾಪ್ಸ್ ಮಾಡಿಬಿಡ್ತದೆ. ಹಲೋ, ಇದ್ದೀರಾ ಇಲ್ಲಿ? ದೇವರ ವಾಕ್ಯ ನಿಮಗೆ ಲೈಫ್ ಕೊಡುತ್ತದೆ, ನಿಮಗೆ ಜೀವ ಕೊಡುತ್ತದೆ, ನಿಮ್ಮ ಲೈಫನ್ನು ಸುಖ ಮಾಡುತ್ತದೆ. ಮನುಷ್ಯನು ಬಾಯಿ ಫಲವಾಗಿ ಬೇಕಾದಷ್ಟು ಸುಖವನ್ನು ಅವನು ಅನುಭವಿಸಬಹುದು. ಅದರಿಂದ ಬೈಬಲ್ ಆಜ್ಞೆಯನ್ನು ಪಾಲಿಸುವನು ಆತ್ಮವನ್ನು ಪಾಲಿಸುವನು. ರೈಟ್, ಯಾವುದು ಆಜ್ಞೆ? ಆತನ ಆಜ್ಞೆ ಯಾವುದು? ಆತನ ಆಜ್ಞೆ ಎರಡೇ. ಒಂದು, ಕರ್ತನಾದ ಯೇಸುವಿನ ಹೆಸರನ್ನು ನಂಬುವುದು. ಎರಡನೇದು, ನನ್ನನ್ನು ಪ್ರೀತಿ ಮಾಡಿದಂತೆ ನನ್ನ ನೆರೆಯವನನ್ನು ಪ್ರೀತಿ ಮಾಡುವುದು. ಅಷ್ಟೇ, ಸಿಂಪಲ್. ಪ್ರೀತಿ ಎಂಬುವಂಥದ್ದು ನಮ್ಮ ಹೃದಯದಲ್ಲಿ ಇರಬೇಕು. ಪ್ರೈಸ್ ಗಾಡ್. ನಮ್ಮ ಹೃದಯ ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಗನಾಗಿ ನೀನು ಹುಟ್ಟಿದ್ದಿ. ಆಜ್ಞೆಯನ್ನು ಪಾಲಿಸುವನು ತನ್ನ ಆತ್ಮವನ್ನು ಪಾಲಿಸ್ತಾನೆ. ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮಿಕ ಸೆನ್ಸಿಟಿವಿಟಿಯನ್ನು, ನಿಮ್ಮ ಆತ್ಮಿಕ ಸಂವೇದನಶೀಲತೆಯನ್ನು ನೀವು ಕಾಪಾಡುತ್ತೀರಿ. ನೆಕ್ಸ್ಟ್, ಬೈಬಲ್ ಹೇಳ್ತದೆ, ಕೇರ್ಲೆಸ್ ಮಾಡುವವನು ಅವನು ಸಾಯ್ತಾನೆ. ಕೇರ್ಲೆಸ್ ಮಾತಾಡುವಂಥದ್ದು, ಬೇಕಾದಾಗೆ ಮಾತಾಡುವಂಥದ್ದು, ಖುಷಿ ಬಂದಾಗೆ ಮಾತಾಡುವಂಥದ್ದು, ಜಡ್ಜ್ ಮಾಡುವಂಥದ್ದು ಇನ್ನೊಬ್ಬರಿಗೆ. ರೈಟ್, ಬಟ್ ಅದು ನಿಮಗೆ ಇಫೆಕ್ಟ್ ಆಗಿ ನಿಲ್ತದೆ. ಅದನ್ನು ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಪರ್ಸನಲ್ ಪ್ರಾರ್ಥನೆಯನ್ನು ಎವ್ರಿ ಡೇ ಮಾಡಿರಿ. ಯಾರು ನೀವು ಇಷ್ಟರವರೆಗೆ ಪರ್ಸನಲ್ ಪ್ರಾರ್ಥನೆ ಮಾಡೋದಿಲ್ಲ, ಮಾಡಿರಿ. ಇವತ್ತು ನಿಮ್ಮ ಹತ್ರ ಮೊಬೈಲ್ ಇದೆ, ರೈಟ್? ಮೊಬೈಲಲ್ಲಿ ಇದೆ, ಅಲಾರ್ಮ್ ಸೆಟ್ ಮಾಡ್ಬೋದು. ಅದರಲ್ಲಿ ಹೊಸ ಗಡಿಯಾರ ತರಬೇಕಾಗಿಲ್ಲ, ನಿಮಗೆ ಅನುಕೂಲ ಇದೆ. ಪ್ಲ್ಯಾನ್ ಮಾಡಿರಿ ಪ್ರಾರ್ಥನೆ ಮಾಡಲಿಕ್ಕೆ. ಬೆಳಗ್ಗೆ ಬೇಗ ಎದ್ದುಕೊಂಡು ಪ್ರಾರ್ಥನೆ ಮಾಡಿರಿ. 1 ಗಂಟೆ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಒಂದು ಅರ್ಧ ಗಂಟೆ ಬೈಬಲ್ ಓದಿರಿ. ಅರ್ಧ ಗಂಟೆ ಇನ್ನೊಂದು ಅರ್ಧ ಗಂಟೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರಿಗೆ ಸ್ತೋತ್ರ ಮಾಡಿರಿ. 1-2 ಗಂಟೆ ಆರಾಮ್ಸೆ ನೀವು ಕಳೆಯಬಹುದು ದೇವರ ಸನ್ನಿಧಾನ. ಪರ್ಸನಲ್ ಆಗಿ, ನಾನು ಹೇಳಿದ ಗ್ರೂಪಲ್ಲಿ ಅಲ್ಲ, ಪರ್ಸನಲ್ ಆಗಿ ನೀವು ಕಳೆದಾಗ ನಿಮ್ಮನ್ನು ನೀವು ಡಿಸಿಪ್ಲಿನ್ ಮಾಡುತ್ತೀರಿ, ನಿಮ್ಮನ್ನು ಟ್ರ್ಯಾಕಲ್ಲಿ ನೀವು ಇಡುತ್ತೀರಿ. ನೀವು ಆರಾಧನೆಗೆ ಬರುವಾಗ ನಿಮ್ಮನ್ನು ಯಾರು ಎಕ್ಸಾಲ್ಟೇಷನ್ ಕೊಟ್ಟು ಎಬ್ಬಿಸಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನಿಮ್ಮ ಪ್ರತಿಯೊಂದು ವರ್ಡ್ಗಳು ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತದೆ. ಪ್ರೇಸ್ ಅಂಡ್ ವರ್ಷಿಪ್ ಲೀಡ್ ಮಾಡುವವನು ಆತನು ಹರಿಸ್ತಿರುವಾಗ ಎಲ್ಲ ಮಧ್ಯದಲ್ಲಿ ಯಾವ ಕಲ್ಲುಗಳು ಇರುವುದಿಲ್ಲ, ನೀರು ಜುಪ್ ಅಂತ ಹರಿಯುತ್ತದೆ. ಒಂದು ತೋಡಲ್ಲಿ ನೀರು ಹರಿಸ್ತಿರುವಾಗ ತುಂಬ ಕಲ್ಲುಗಳಿದ್ದರೆ ಏನಾಗ್ತದೆ? ಆ ಸ್ಪೀಡ್ ಕಟ್ ಆಗ್ತದೆ. ಎಕ್ಸಾಲ್ಟೇಷನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಒಂದೊಂದೇ ಕಲ್ಲು ತೆಗೆದು ಸರಿ ಮಾಡಿ ಕೊಡುವುದು ವರ್ಷಿಪ್ ಮಾಡುವವನಿಗೆ. ಜೋಸೆಫ್ ಫಸ್ಟ್ ಬಂದು ಏನು ಮಾಡ್ತಾರೆ, ಅಥವಾ ಯಾರೇ ಎಕ್ಸಾಲ್ಟೇಷನ್ ಕೊಡುವರು, ಆ ಕಲ್ಲುಗಳನ್ನು ತೆಗೆದು ಸರಿ ಮಾಡಿ ಕೊಡುವುದು, ಹರಿಸುವಂತ. ಈಗ ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ. ಆಗ ನಿಮ್ಮ ಒಳಗಿಂದ ಬರುತ್ತದೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಆರಾಧಿಸುವೆ. ನೀವು ಪರ್ಸನಲ್ ಪ್ರಾರ್ಥನೆ ಮಾಡಿ ಬರುವಾಗ ನಿಮ್ಮ ಆತ್ಮ ಓವರ್ಫ್ಲೋ ಆಗುತ್ತಾನೆ. ನೀವು ಪವಿತ್ರಾತ್ಮ ಭರಿತರಾಗುತ್ತೀರಿ. ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ನಿಮ್ಮ ಹೃದಯದಲ್ಲಿ ತಂದೆಯಾದ ದೇವರಿಗೆ ನೀವು ಗಾನ ಮಾಡುತ್ತೀರಿ. ಸ್ತೋತ್ರಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ, ಸಾಂಗ್ಗಳು ಒಳಗಿಂದ ಹುಟ್ಟುತ್ತವೆ. ಹಲ್ಲೆಲೂಯಾ.
ನ್ಯೂ ಟೆಸ್ಟಮೆಂಟ್ ಆರಾಧನೆ ಖಾಲಿ ಹಾಡುವುದಲ್ಲ, ಹಾಡುವುದು ಆರಾಧನೆ ಅಲ್ಲ. ಹಲೋ, ಪುನಃ ನಾನು ಹೇಳ್ತಾ ಇದ್ದೇನೆ, ಹಾಡುವುದು ಆರಾಧನೆ ಅಲ್ಲ, ಮ್ಯೂಸಿಕ್ ಆರಾಧನೆ ಅಲ್ಲ. ಆರಾಧನೆಯಲ್ಲಿ ಹಾಡು ಇದೆ, ಆರಾಧನೆಯಲ್ಲಿ ಮ್ಯೂಸಿಕ್ ಇದೆ, ಆರಾಧನೆಯಲ್ಲಿ ಸ್ತೋತ್ರ ಇದೆ. ಆರಾಧನೆ ಹಾಡು ಫಿಲ್ಮಿನವರು ಹಾಡ್ತಾರೆ, ಎಲ್ಲರೂ ಹಾಡ್ತಾರೆ. ನೋ, ನಮ್ಮ ಆತ್ಮ ಬಾರ್ನ್ ಅಗೇನ್ ಆದ, ಹೊಸದಾಗಿ ಹುಟ್ಟಿದ ಆತ್ಮ ಎದ್ದು ದೇವರನ್ನು ಘನಪಡಿಸುವಂತಹದ್ದು. ರೈಟ್? ಹೊಸ ಒಡಂಬಡಿಕೆ ಆರಾಧನೆ ಫ್ಲಶ್ ಆರಾಧನೆ ಅಲ್ಲ, ಅದು ಹಳೆ ಒಡಂಬಡಿಕೆ. ಬಟ್ ಹೊಸ ಒಡಂಬಡಿಕೆಯಲ್ಲಿ ನಾವು ಆತ್ಮದಲ್ಲಿ ಆರಾಧನೆ ಮಾಡುವವರು, ಆತ್ಮದಲ್ಲಿ ಎದ್ದು ನಾವು ದೇವರಿಗೆ ಸ್ತೋತ್ರವನ್ನು ಮಾಡುವವರು. ರೈಟ್? ಕೆಲವರಿಗೆ ಮ್ಯೂಸಿಕ್ ಇದ್ದರೆ, ಚಪ್ಪಾಳೆ ತಟ್ಟಿದರೆ ಮಾತ್ರ ಫುಲ್ಲು ಖುಷಿ ಆಗ್ತದೆ. ಅದೇ ಮ್ಯೂಸಿಕ್ ನಿಲ್ಲಿ, ನೋ, ಮ್ಯೂಸಿಕ್ ಇಲ್ಲ ಅಂತ ಹೇಳಿದ್ರು ನೀವು ಆತ್ಮದಲ್ಲಿ ಆರಾಧನೆ ಮಾಡುವಾಗ ನಿಮ್ಮ ಒಳಗಿಂದ ಆತ್ಮ ಹೇಳ್ತಾನೆ. ನೀವು ರಿಯಲಿ ಆತ್ಮದಲ್ಲಿ ಎದ್ದು ಆರಾಧನೆ ಮಾಡಿದರೆ ನೆಕ್ಸ್ಟ್ ವಾಕ್ಯಗಳು ಆತ್ಮಕ್ಕೆ ಹೊರಡುತ್ತವೆ. ಪ್ರೈಸ್ ಗಾಡ್. ನಾನು ಪುನಃ ಹೇಳ್ತೇನೆ, ನೀವು ಆತ್ಮದಲ್ಲಿ ಎದ್ದು ಆರಾಧನೆ ಮಾಡಿದರೆ ವಾಕ್ಯಗಳು ಆತ್ಮಕ್ಕೆ ಹೋಗ್ತವೆ. ನೀವು ಕೇವಲ ಡ್ಯಾನ್ಸ್ ಮಾಡಿದ್ರಿ, ಡ್ಯಾನ್ಸ್ ಮಾಡೋದು ತಪ್ಪಲ್ಲ, ಇರಲಿ ಆತ್ಮಿಕವಾಗಿ. ಖಾಲಿ ಆತ್ಮ ಏನು ಅಲ್ಲಾಡದೆ ಶರೀರ ಮಾತು ಅಲ್ಲಾಡಿದರೆ ಪ್ರಯೋಜನ ಇಲ್ಲ. ಆತ್ಮನು ಶರೀರವನ್ನು ಅಲ್ಲಾಡಿಸಿದರೆ ಒಳ್ಳೆಯದು. ಅರ್ಥ ಆಗ್ತಾ ಇದೆಯಾ? ಪುನಃ ಹೇಳ್ತೇನೆ, ಆತ್ಮ ಅಲ್ಲಾಡದೆ ಕೇವಲ ಶರೀರ ಅಲ್ಲಾಡಿದ್ರೆ ಕಡೆಗೆ ಮೊನ್ನೆ ಒಂದು ತೋರಿಸಿದೆ ನೋಡಿ, ವಿಡಿಯೋ ನೋಡಿದ್ರೆ, ಒಂದು ಎಂಥ ಡ್ಯಾನ್ಸ್, ಫುಲ್ಲು ಡ್ಯಾನ್ಸ್, ಕುರ್ಚಿ ಕೂಡ ಮೇಲೆ, ತಲೆಯ ಮೇಲೆ, ಪ್ರೈಸ್ ಲಾರ್ಡ್ ಅಂತ. ವಾಕ್ಯ ಯಾವಾಗ ಬೈರ್ನ ಬಂತು, ಸೀಟ್ ಬೆಲ್ಟ್ ಕಟ್ಟಿಬಿಟ್ಟ, ಟೇಕಪ್ ಫ್ಲೈಟ್. ಯಾವಾಗ ನೀವು ಆತ್ಮದಲ್ಲಿ ಎಚ್ಚರವಾಗಿರುತ್ತೀರಿ, ಪ್ರತಿಯೊಂದು ವರ್ಡ್ಗಳು ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸಿದಾಗ ನಿಮ್ಮ ಅಂತರದ ಮನುಷ್ಯನು ಚುರುಕಾಗುತ್ತಾನೆ, ಆಕ್ಟಿವ್ ಆಗುತ್ತಾನೆ, ನೀವು ಪುಷ್ಟರಾಗುತ್ತೀರಿ. ನೀವು ಪುಷ್ಟರಾದ ಕಾರಣ ನೊಗಗಳು ಮುರಿಯಲ್ಪಟ್ಟಿದೆ. ಪ್ರೈಸ್ ಗಾಡ್. ಇಲ್ಲಿ ಕೇಳ್ರಿ, ಬೈಬಲ್ ಏನು ಹೇಳ್ತದೆ? 10:27 ವಚನ ಓದಿ. 10:27 ಯೆಶಾಯ. ಯೆಶಾಯ 10:27. ಕಮಾನ್. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗು. ನೀವು ಪುಷ್ಟರಾದ ಕಾರಣ. ಹೇಳ್ರಿ, ನೀವು ಪುಷ್ಟರಾದ ಕಾರಣ. ಪುಷ್ಟ ಅಂತ ಹೇಳಿದ್ರೆ ಮಟನ್ ತಿಂದು ಪುಷ್ಟ ಅಲ್ಲ, ಅಭಿಷಕ್ತರಾದ ಕಾರಣ. ರೈಟ್? ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಬಾರ್ನ್ ಅಗೇನ್ ಆದ ವ್ಯಕ್ತಿಗೆ ನೊಗ ಇಲ್ಲ. ಇದನ್ನು ಸರಿಯಾಗಿ ರೆವಲ್ಯೂಷನ್ ತೆಗೆದುಕೊಳ್ಳ್ರಿ. ಬಾರ್ನ್ ಅಗೇನ್ ಆದ ವ್ಯಕ್ತಿಗೆ, ಹೊಸದಾಗಿ ಹುಟ್ಟಿದ ವ್ಯಕ್ತಿಗೆ ಯಾವ ನೊಗ ಇಲ್ಲ. ರೈಟ್? ಯಾವ ದಿವಸ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ಆ ದಿವಸ ನೊಗಗಳು ಮುರಿಯಲ್ಪಟ್ಟಿದೆ. Shall come to pass in that day means this day, church day, ಇವತ್ತು. ಓಕೆ, that his burden will be taken away from your shoulder and his yoke from your neck, and the yoke will be destroyed because of the anointing oil. Because of the anointing oil. ನೊಗ ಯಾವುದು? ಯಾರೋ ಮಾತಾಡಿದ ನೊಗ, ಯಾರೋ ವಿಚ್ ಕ್ರಾಫ್ಟ್ ಮಾಡಿದ ನೊಗ, ಅಥವಾ ಯಾವುದೇ ಒಂದು ನೊಗ. ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ, ಅದು ಅಭಿಷೇಕ ಆಯಿಲ್ ಬಿದ್ದು 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 ಏನಾಗ್ತದೆ, ನೊಗ ಮುರಿತದೆ. ಹಾಗೆಲ್ಲ. ಎಲ್ಲಿ ಮಾತಾಡುವಂಥದ್ದು? ನೀವು ಪುಷ್ಟರಾದ ಕಾರಣ, ನೀವು ಅಭಿಷೇಕ್ತನಾದ ಕಾರಣ, ಯಾರಾದರೂ ನಿಮ್ಮ ಮೇಲೆ ನೊಗ ಹಾಕಿದರೆ ಅದು ಪಟಕ್ ಅಂತ ಮುರಿಯುತ್ತದೆ.
ರೈಟ್. ಒಂದು ಕುಂಬು ಬೆತ್ತದಲ್ಲಿ ಒಬ್ಬನ ಬೆನ್ನಿಗೆ ಒಂದು ಹಾಕಿದರೆ ಅವನಿಗೇನಾಗುದಿಲ್ಲ, ಅದು ಪಟಕ್ ಅಂತ ಮುರಿಯುತ್ತದೆ. ಎಸ್. ಯಾರಾದರೂ ವಿಚ್ ಕ್ರಾಫ್ಟ್ ಎಂಬ ನೊಗವನ್ನು ನಿಮ್ಮ ಮೇಲೆ ಬಿಸಾಡಿದರೆ ಬಿಕಾಸ್ ಆಫ್ ದ ಅನಾಯಿಂಟಿಂಗ್ ಅದು ಮುರಿಯಲ್ಪಡುತ್ತದೆ. ಯಾವುದೇ ರೋಗ ಎಂಬ ಶಾಪದ ಮಾತು ನಿಮ್ಮ ಮೇಲೆ ಬರ್ತದೆ, ಅದು ಫಟಕ್ ಅಂತ ಮುರಿಯುತ್ತದೆ. ಬಿಕಾಸ್ ಯು ಆರ್ ಅನಾಯಿಂಟೆಡ್. ಕಮಾನ್, ಪಕ್ಕದವ್ರಿಗೆ ಹೇಳ್ರಿ, ಐ ಆಮ್ ಅನಾಯಿಂಟೆಡ್. ಹೇಳ್ರಿ, ಐ ಆಮ್ ಅನಾಯಿಂಟೆಡ್. ನಾನು ಅಭಿಷೇಕ್ತನು. ಕಮಾನ್ ಹೇಳ್ರಿ, ನಾನು ಅಭಿಷೇಕ್ತನು. ಹೇಳ್ರಿ, ಅಭಿಷೇಕವು ನನ್ನ ಒಳಗೆ ಇದೆ. ಅಭಿಷೇಕವು ನನ್ನ ಒಳಗೆ ಇದೆ. ಅಭಿಷೇಕವು ನನ್ನ ಮೇಲೆ ಇದೆ. ನೋ ಒನ್ ಕ್ಯಾನ್ ಪುಟ್ ಎನಿ ಯೋಕ್ ಅಪಾನ್ ಯು. ಯಾರು ನಿಮ್ಮ ಮೇಲೆ ಯಾವ ನೊಗವನ್ನು ಹಾಕಲಿಕ್ಕೆ ಆಗುವುದಿಲ್ಲ. ಬಿಕಾಸ್ ಯು ಆರ್ ಅನಾಯಿಂಟೆಡ್. ಪ್ರಕಟಣೆಯನ್ನು ಕ್ಲಿಯರ್ ಆಗಿ ನಾವು ತಿಳಿದುಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೇಲೆ ಅಭಿಷೇಕ ಬರುವುದಲ್ಲ, ನೀವೇ ಅಭಿಷೇಕ್ತರು. ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನೀವು ಕ್ರಿಸ್ತನ ದೇಹವಾಗಿದ್ದೀರಿ. ಕ್ರಿಸ್ತನು ಅಂದರೆ ಏನು? ಕ್ರಿಸ್ತೋ ಅಂತ ಹೇಳಿದ್ರೆ ಅಭಿಷೇಕ್ತ. ಕ್ರಿಸ್ತೋ ಅಂತ ಹೇಳಿದ್ರೆ ಗ್ರೀಕಿನಲ್ಲಿ ಅಭಿಷೇಕ್ತ, ಹಿಬ್ರೂನಲ್ಲಿ ಮೆಸ್ಸಾಯ, ಇಂಗ್ಲಿಷ್ನಲ್ಲಿ ಅನಾಯಿಂಟೆಡ್ ಒನ್, ಕನ್ನಡದಲ್ಲಿ ಅದೇ ವರ್ಡ್ ಅಭಿಷೇಕ್ತ. ಕ್ರಿಸ್ತನು ಅಂದರೆ ಯಾರು? ನನಗೆ ಬೈಬಲಲ್ಲಿ ಒಂದು ವರ್ಡ್ ತೋರಿಸಿರಿ, ಯೇಸು ನಿಮ್ಮ ಹೃದಯದಲ್ಲಿದ್ದಾನಂತ. ನಿಮಗೆ ಸಿಕ್ಕಿದ್ರೆ ತೋರಿಸಿ. ನಾವು ಹೇಳ್ತೀವಿ ರೈಟ್, ಯೇಸು ನನ್ನ ಒಳಗಿದ್ದಾನೆ. ಕ್ರಿಸ್ತನು ನನ್ನಲ್ಲಿ ಇದ್ದಾನೆ. ಕ್ರಿಸ್ತನು ಅಂತ ಹೇಳಿದರೆ ಅಭಿಷೇಕ್ತನು. ಇಲ್ಲಿ ಕೇಳ್ರಿ, ಕ್ರಿಸ್ತನು ಅಂತ ಹೇಳಿದರೆ ಅಭಿಷೇಕ್ತನು. ಕ್ರಿಸ್ತನು ಅಂತ ಹೇಳಿದರೆ ಯೇಸು ಮತ್ತು ಸಭೆ ಒಟ್ಟಿಗೆ ಸೇರಿ ಕ್ರಿಸ್ತನು ಅಂತ ಕರೀತಾರೆ. ಯೇಸು ಶಿರಸ್ಸಾಗಿದ್ದಾನೆ. ಬಾರ್ನ್ ಅಗೇನ್ ಆದ ನಾವು ಯಾರಾಗಿದ್ದೇವೆ? ಆತನ ದೇಹವಾಗಿದ್ದೇವೆ. ಹೇಳ್ರಿ, ಒಟ್ಟಿಗೆ ಎರಡನ್ನು ಸೇರಿ ಒಟ್ಟಿಗೆ ಏನು ಹೇಳ್ತಾರೆ? ಕ್ರಿಸ್ತನು, ಅಭಿಷೇಕ್ತನು. ರೈಟ್, ಅಭಿಷೇಕ್ತನು. ಕ್ರಿಸ್ತನು ಅಂತ ಹೇಳ್ತಿರುವಾಗ ನೀನು ರೆಕಗ್ನೈಸ್ ಆಗಿದೆ, ಯು ಐಡೆಂಟಿಟಿ ಇನ್ ಯೇಸುನೊಟ್ಟಿಗೆ ಐಡೆಂಟಿಟಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಧೀರಜ್ ಇದ್ದಾನೆ. ಧೀರಜ್ನ ತಲೆ ಮತ್ತೆ ಒಟ್ಟು ದೇಹಕ್ಕೆ ನಾನು ಏನು ಹೇಳ್ತೇನೆ? ಏನು ಹೇಳ್ತೇನೆ? ಧೀರಜ್ ಅಂತ ಕರೀತೇನೆ. ಅದಕ್ಕೊಂದು ಹೆಸರಿದೆ, ಎರಡಕ್ಕೆ ಒಟ್ಟಿಗೆ. ಇಲ್ಲಿ ಯೇಸು ಮತ್ತು ಸಭೆ ಒಟ್ಟಿಗೆ ಏನು ಹೇಳ್ತಾರೆ? ಕ್ರಿಸ್ತನು. ಯಾವಾಗ ನೀವು ಅಂಡರ್ಸ್ಟ್ಯಾಂಡ್ ಮಾಡುತ್ತೀರಿ, ನಿಮ್ಮನ್ನು ಯಾರಾದರೂ ಟಚ್ ಮಾಡಿದರೆ ಯೇಸು ಹೇಳ್ತಾನೆ, ಅವನು ನನ್ನನ್ನು ಟಚ್ ಮಾಡುತ್ತಾನೆ. ಸೌಲನೇ ಸೌಲನೇ, ಯಾಕೆ ನಿನ್ನನ್ನು ಹಿಂಸಿಸ್ತಾ ಇದ್ದಿ? ಮುಳ್ಳುಗೋಲನ್ನು ಒದೆಯುವುದು ನಿನ್ನಿಂದ ಅಸಾಧ್ಯ. ಯಾಕೆ? ಕ್ರಿಸ್ತನು ನಿಮ್ಮನ್ನು ತನ್ನ ದೇಹವೆಂದು ಐಡೆಂಟಿಫೈ ಮಾಡುತ್ತಾನೆ. ನಿಮ್ಮನ್ನು ಯಾರು ಮುಟ್ಟುತ್ತಾರೋ ಕ್ರಿಸ್ತನನ್ನು ಮುಟ್ಟುತ್ತಾರೆ. ನಿಮಗೆ ಯಾರು ಶಪಿಸ್ತಾರೋ ಕ್ರಿಸ್ತನನ್ನು ಶಪಿಸ್ತಾರೆ. ನಿಮ್ಮನ್ನು ಯಾರು ಹೇಟ್ ಮಾಡುತ್ತಾರೋ ಅವನು ಕ್ರಿಸ್ತನನ್ನು ಹೇಟ್ ಮಾಡುತ್ತಾನೆ. ನಿಮಗೆ ಯಾರು ಒಳ್ಳೆಯದನ್ನು ಮಾಡುತ್ತಾರೋ ಅವರು ಕ್ರಿಸ್ತನಿಗೆ ಒಳ್ಳೆಯದನ್ನು ಮಾಡುತ್ತಾರೆ. ನಿಮಗೆ ಯಾರು ಒಂದು ಲೋಟ ನೀರು ಕೊಡ್ತಾರೋ ಅವರು ಕ್ರಿಸ್ತನಿಗೆ ನೀರು ಕೊಡ್ತಾರೆ. ನಿಮಗೆ ಒಂದು ಊಟ ಕೊಡ್ತಾರೋ ಅದು ಕ್ರಿಸ್ತನಿಗೆ ಊಟ ಕೊಡುತ್ತಾರೆ. ಹಲೋ, ಕೊನೆಯ ದಿನದಲ್ಲಿ ಸ್ವಾಮಿ ಹೇಳ್ತಾನೆ, ರೈಟ್, ನಾನು ಹಸಿದಿದ್ದೇನು, ನನಗೆ ಊಟ ಕೊಡಲಿಲ್ಲ. ಸೆರೆಯಲ್ಲಿ ಬಿದ್ದೇನು, ನೋಡ್ಲಿಕ್ಕೆ ಬರಲಿಲ್ಲ. ವ್ಯಾಧಿಯಲ್ಲಿದ್ದೇನು, ಆರೈಕೆ ಮಾಡಲಿಲ್ಲ. ಯಾವಾಗ ಯಾವಾಗ? ಇವರಿಗೆಲ್ಲ ನೀನು ಏನು ಮಾಡಿದ್ಯೋ ಅದು ನನಗೆ ಮಾಡಿದ್ದು. ರೈಟ್. 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾವು ಕ್ರಿಸ್ತನ ದೇಹವಾಗಿದ್ದೀವಿ. ಕಮಾನ್, ಇನ್ನೊಂದು ಸ್ಕ್ರಿಪ್ಚರ್ ನಾವು ತೆಗೆಯುವ. ಇನ್ನೊಂದು ಸ್ಕ್ರಿಪ್ಚರ್, Ephesians 1 chapter 20 verse. Ephesians 1 chapter 20. ಆತನ ಬಲಾತಿಶಯವು, ಹೇಳ್ರಿ, ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದೆ. ಹೇಳ್ರಿ, ಕ್ರಿಸ್ತನಲ್ಲಿ. ಹೇಳ್ರಿ, ನನ್ನಲ್ಲಿ ತೋರಿ ಬಂದಿದೆ.
ಹೇಳಿ, ನಾನು ಕ್ರಿಸ್ತನಲ್ಲಿದ್ದೇನೆ. ಹಲೋ, ಓಕೆ. ಕ್ರಿಸ್ತನಲ್ಲಿ ತೋರಿ ಬಂದೆ. ಹೇಗೆಂದ್ರೆ ಆತನು ಸತ್ತಿದ್ದ ಕ್ರಿಸ್ತನನ್ನು, ಹೇಳಿ ಸತ್ತಿದ್ದ, ಹೇಳಿ ನನ್ನನ್ನು. ಇದನ್ನು ಓದುವಾಗ ನಿನ್ನನ್ನು ಸೇರಿಸಿ ಓದು. ಯಾಕೆ? ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ಆತನು ಸತ್ತಿದ್ದ ಕ್ರಿಸ್ತನನ್ನು ಅಂತ ಹೇಳುವಾಗ ನನ್ನನ್ನು, ನಾನು ಮೆಡಿಟೇಟ್ ಮಾಡುವಾಗ ಹೀಗೆ ಮಾಡ್ತೇನೆ, ನನ್ನನ್ನು ಕೂಡ ಬದುಕಿಸಿ. ಓಕೆ, ಕ್ರಿಸ್ತನನ್ನು ಬದುಕಿಸಿ. ನೆಕ್ಸ್ಟ್, ಪರಲೋಕದೊಳಗೆ, ಹೇಳಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ, ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಹೇಳ್ರಿ, ನನ್ನನ್ನು ಕೂಡಿಸಿಕೊಂಡನು. ಹೇಳ್ರಿ, ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ, ಎಲ್ಲ ದುರಾತ್ಮಗಳ ಮೇಲೆ, ಎಲ್ಲ ವಿಚ್ ಕ್ರಾಫ್ಟ್ಗಳ ಮೇಲೆ, ಎಲ್ಲ ರೋಗಗಳ ಮೇಲೆ ನನ್ನನ್ನು ಕ್ರಿಸ್ತನೊಂದಿಗೆ ಎಬ್ಬಿಸ್ತಾನೆ. ನಾನು ಅಲ್ಲಿ ಕೂತ್ಕೊಂಡಿದ್ದೇನೆ. ಹಲ್ಲೆಲೂಯಾ. ದಿಸ್ ಇಸ್ ಯುವರ್ ಐಡೆಂಟಿಟಿ. ನೆಕ್ಸ್ಟ್ ಏನ್ ಹೇಳ್ತದೆ? ಈ ರೆವಲೇಷನ್ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ನಿಮ್ಮನ್ನು ಕಂಟ್ರೋಲ್ ಮಾಡ್ತದೆ. ಇಫ್ ಯು ಆರ್ ನಾಟ್ ಮೆಡಿಟೇಟಿಂಗ್ ದಿಸ್ ವರ್ಡ್ ಟ್ರೂತ್, ಕೆಡುಕನ್ನು ಕಂಟ್ರೋಲ್ ಮಾಡುತ್ತಾನೆ. ಸುಳ್ಳುಗಳನ್ನು ಹಾಕಿ ನಿಮ್ಮ ತಲೆಗೆ. ಸ್ಟ್ರಾಂಗ್ ಹೋಲ್ಡ್ ಇರುವಂಥದ್ದು ನಮ್ಮ ತಲೆಯಲ್ಲಿ, ರೈಟ್? ಮಧ್ಯಾಕಾಶದ ದುರಾತ್ಮಗಳನ್ನು ನಾವು ಪುಲ್ ಡೌನ್ ಮಾಡೋದಲ್ಲ, ಅವುಗಳ ಮೇಲೆ ನಾವು ಕೂತ್ಕೊಂಡಿದ್ದೇವೆ ಎಂಬ ಪ್ರಕಟಣೆ ನಮಗಿರಬೇಕು. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ನೆಕ್ಸ್ಟ್ ಓದಿ. ಓಕೆ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಹೇಳ್ರಿ, ಆತನು ಸಮಸ್ತವನ್ನು. ಕ್ರಿಸ್ತನ ಪಾದ ಯಾರು? ಸಭೆ. ಪಾದ ಇರುವುದು ತಲೆಗೆ, ದೇಹಕ್ಕ. ಹೇಳ್ರಿ, ಆತನು ಸಮಸ್ತವನ್ನು ನನ್ನ ಪಾದಗಳ ಕೆಳಗೆ ಹಾಕಿದನು. ಹೇಳಿ, ರೋಗವನ್ನು ನನ್ನ ಪಾದಗಳ ಕೆಳಗೆ ಹಾಕಿದನು. ವಿಚ್ ಕ್ರಾಫ್ಟ್ಗಳನ್ನು ನನ್ನ ಪಾದಗಳ ಕೆಳಗೆ ಹಾಕಿದನು. ಏನೆಲ್ಲ ನಿಮ್ಮ ಓಲ್ಡ್ ಲೈಫ್, ಶಾಪ, ದ್ವೇಷ, ಏನೆಲ್ಲ ಇದೆ, ಓಲ್ಡ್ ನೇಚರ್ ಎಲ್ಲವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಮೀನ್ಸ್ ಅದು ನಿಮ್ಮ ಪಾದಗಳ ಕೆಳಗೆ ಹಾಕಿದನು. ನೆಕ್ಸ್ಟ್, ಇಲ್ಲಿ ಎಲ್ಲದರ ಮೆರೆಸಿ ಸಭೆಗೆ ಶಿರಸ್ಸಾಗಿ ನೇಮಿಸ್ತನು. ಹೇಳಿ, ಸಭೆಗೆ ಶಿರಸ್ಸಾಗಿ ನೇಮಿಸ್ತನು. ಯಾರವನು? ಯೇಸು. ನೆಕ್ಸ್ಟ್, ನೇಮಿಸ್ತನು. ಸಭೆಯು ಆತನ ದೇಹವಾಗಿದೆ. ಹೇಳ್ರಿ, ಆತನು ಶಿರಸ್ಸು, ನಾನು ದೇಹ, ಒಟ್ಟಿಗೆ ಕ್ರಿಸ್ತನು. ಹೇಳ್ರಿ, ನಾನು ಅಭಿಷೇಕ್ತನು. ಹೇಳ್ರಿ, ಅಭಿಷೇಕ್ತನು. ಎಲ್ಲವನ್ನು ಎಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆ ಉಳ್ಳದಾಗಿದೆ. ಹೇಳ್ರಿ, ಐ ಆಮ್ ಕಂಪ್ಲೀಟ್ ಇನ್ ಕ್ರೈಸ್ಟ್, ವಿಚ್ ಈಸ್ ಹಿಸ್ ಬಾಡಿ, ದ ಫುಲ್ನೆಸ್ ಆಫ್ ಹಿಮ್ ಹೂ ಫಿಲ್ಸ್ ಆಲ್ ಇನ್ ಆಲ್. ಓಕೆ, ನೆಕ್ಸ್ಟ್, ಇಲ್ಲಿ ಅಪೋಸ್ತಲ ಪೌಲ, ಇಲ್ಲಿ ಕೇಳ್ರಿ, ಹಲೋ, ಕೇಳ್ತಾ ಇದ್ದೀರಾ? ಇಲ್ಲಿ ಅಪೋಸ್ತಲ ಪೌಲ ಬರೆಯುವಾಗ ಅಧ್ಯಾಯ ಮತ್ತೆ ವಚನಗಳನ್ನು ಬರೆಯಲಿಲ್ಲ. ಇಲ್ಲಿ ಬೈಬಲ್ ಪಂಡಿತರು ಈ ವಚನ ಈಗ ಕಂಟಿನ್ಯೂ ಆಗ್ತದೆ. ಆತನು ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಈ ವಚನವನ್ನು ನಾನು ಮೊದಲೇ ಮೆಡಿಟೇಟ್ ಮಾಡಬಹುದು. ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ, ರೈಟ್, ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಬಟ್ ಇಲ್ಲಿ ಆತನು ಬಿಡಿಸಿ ಹೇಳ್ತಾ ಇದ್ದಾನೆ, ಆತನು ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ಯೇಸುವನ್ನು ಮಾತ್ರ ಅಲ್ಲ, ನಿಮ್ಮನ್ನು ಸಹ ಬದುಕಿಸಿದನು. ಹೇಳ್ರಿ, ನನ್ನನ್ನು ಸಹ. ಹೇಳ್ರಿ, ನನ್ನನ್ನು ಸಹ. ಯೇಸು ಎಲ್ಲಿ ಕೂತ್ಕೊಂಡಿದ್ದಾನೆ? ಹೇಳ್ಬೇಕು, ನಾನು ಸಹ. ಹೇಳ್ರಿ, ಯೇಸು ಎಲ್ಲ ರಾಜತ್ವ, ಪ್ರಭುತ್ವಾದಿಗಳ ಮೇಲೆ ಆಸನ ರೂಢನಾಗಿದ್ದಾನೆ. ಹೇಳ್ರಿ, ನಾನು ಸಹ. ಹೇಳ್ರಿ, ನೀನು ಸಹ. ಸಿಂಪಲ್. ಓಕೆ, ಬದುಕಿಸ್ತಾರೆ. ನೆಕ್ಸ್ಟ್ ಎರಡನೇ ವಚನ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು, ಪಾಪಗಳನ್ನು ಮಾಡುವರಾಗಿದ್ದು ಈ ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ.
ಈ ಲೋಕದ ಸಿಸ್ಟಮಿನ ಪ್ರಕಾರ ನಡೆದುಕೊಂಡಿರಿ, ಈ ಲೋಕದ ಬೋಧನೆಯ ಪ್ರಕಾರ ನಡೆದುಕೊಂಡಿರಿ. ಸೆನ್ಸ್ ನಾಲೆಜ್ ಏನು ಇನ್ಫಾರ್ಮೇಶನ್ ಕೊಡ್ತದೆ ಅದನ್ನು ನೀವು ಕಲಿತೀರಿ. ರೈಟ್? ನೀವು ಪೂರ್ವದಲ್ಲಿ ಅಂದರೆ ಬಾರ್ನ್ ಅಗೇನ್ ಆಗುವ ಮುಂಚೆ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಈ ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಹೇಳ್ರಿ, ವಾಯುಮಂಡಲದಲ್ಲಿ ಇದೆ ರಾಜ್ಯತ್ವ, ಪ್ರಭುತ್ವ, ಅಧಿಕಾರಿಗಳು. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಹೇಳ್ರಿ, ನಂಬದವರನ್ನು, ಈ ಸತ್ಯಾಂಶವನ್ನು ನಂಬದವರನ್ನು, ರಕ್ಷಣೆಯನ್ನು ನಂಬದವರನ್ನು, ಯೇಸು ಕ್ರಿಸ್ತನ ಕ್ರೂಜೆಯ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನವನ್ನು ನಂಬದವರನ್ನು, ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ. ನಂಬೇಡ, ಸೀರಿಯಸ್ ಇರಬೇಡ, ಕೇರ್ಲೆಸ್ ಇರು, ಇವನು ಯಾಕೆ ಎಷ್ಟೊಂದು ಬೊಬ್ಬೆ ಆಗ್ತಾನೆ, ಉದ್ದ ಹೋಗುದಿಲ್ಲಲ್ಲ, ಆಲ್ರೆಡಿ ಆಯಿತು. ಒಂದು 5% ಟೈಮ್ ನೋಡುವವರಿದ್ದಾರೆ. ರೈಟ್? ನಾನು ನಂಬ್ತೇನೆ 5% ನೀನು ಇಲ್ಲ ಅಂತ. ಜಸ್ಟ್ ಚೆಕ್ ಯುವರ್ ಸೆಲ್ಫ್, ನಿಮ್ಮನ್ನೇ ಪರೀಕ್ಷಿಸಿರಿ. ರೈಟ್? ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡಿರಿ. ನ್ಯಾಚುರಲ್ ಲೈಫ್ ಜೀವಿಸುವುದಂದರೆ ಈಗ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೀತೀರಿ. ದಟ್ ಈಸ್ ಕಾಲ್ಡ್ ಕಾರ್ನಲ್ ಲೈಫ್. ಅದಕ್ಕೋಸ್ಕರ ಗುಣಗುಟ್ಟುವಿಕೆಗಳು ಬರುವುದು, ಅದಕ್ಕೋಸ್ಕರ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವನು ಫುಲ್ ಪವರ್ ಕೊಡ್ತಾನೆ. ಬಾತೀರಿ. ಈ ನಾಲಿಗೆ ಎಲ್ಲಿ ಕನೆಕ್ಟ್ ಆಗಿದೆ? ವಾಯುಮಂಡಲದವನಿಗೆ ಕನೆಕ್ಟ್ ಆಗಿದೆಯೋ, ಪವಿತ್ರ ಆತ್ಮನಿಗೆ ಕನೆಕ್ಟ್ ಆಗಿದೆಯೋ? ನೋಡ್ರಿ, ದೇವರು ಯಾರನ್ನು ಕಳಿಸಿದವನೋ ಅವನಿಗೆ ಆತ್ಮ ವರವನ್ನು ಅಳತೆ ಮೀರಿ ಕೊಡುವುದರಿಂದ ಅವನು ದೇವರ ಮಾತುಗಳನ್ನೇ ಮಾತಾಡುತ್ತಾನೆ. ಅವನು ಮಾತಾಡುತ್ತಾನೆ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳು ನನಗೆ ಗುಣವಾಯಿತು. ನಾನು ವಾಯುಮಂಡಲದ ವ್ಯಕ್ತಿ, ವಾಯುಮಂಡಲದ ದುರಾತ್ಮಗಳು ಕೊಡುವ ಇನ್ಫಾರ್ಮೇಶನ್ ಅನ್ನು ನಾನು ರಿಜೆಕ್ಟ್ ಮಾಡುತ್ತೇನೆ. ರೈಟ್? ನಾನು ಅವುಗಳ ಮೇಲೆ ಇದ್ದೇನೆ. ಅದಕ್ಕೋಸ್ಕರ ನೀವು ಪರ್ಸನಲ್ ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ಈ ಸತ್ಯಾಂಶಗಳನ್ನು ತಿಳಿಯಬೇಕು. ಯು ಆರ್ ನಾಟ್ ಆರ್ಡಿನರಿ, ಯು ಆರ್ ಅನಾಯಿಂಟೆಡ್. ನೀವು ಅಭಿಷಕ್ತರಾದ ಕಾರಣ ವಾಯುಮಂಡಲದ ಅಧಿಕಾರಿ ಹಾಕಿದ ನೊಗಗಳು ಮುರಿಯಲ್ಪಡುತ್ತವೆ, ಅವುಗಳು ನಿಮ್ಮ ಮೇಲೆ ಫಲಿಸುವುದಿಲ್ಲ. ಹಲೋ, ಅವುಗಳು ನಿಮ್ಮ ಮೇಲೆ ಫಲಿಸುವುದಿಲ್ಲ, ಫಲ ಕೊಡುವುದಿಲ್ಲ. ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಪ್ರತಿಯೊಂದು ಪ್ರಕಟಣೆ ಸತ್ಯಾಂಶ ಬೆಳಕಾಗುವಂಥದ್ದು ನಿಮಗೇನು ಮಾಡ್ತಂದ್ರೆ ಫ್ರೀಡಮಲ್ಲಿ ನಡೆಸ್ತದೆ. ಪ್ರೈಸ್ ಗಾಡ್. ಕ್ರಿಸ್ತನ ವಿಷಯವಾದ ಸತ್ಯಾಂಶ ನಿಮ್ಮನ್ನು ಫ್ರೀಡಮಲ್ಲಿ ನಡೆಸ್ತದೆ. ಕ್ರಿಸ್ತನ ವಿಷಯವಾದ ಸತ್ಯಾಂಶಗಳು ನಿಮ್ಮ ಆತ್ಮಕ್ಕೆ, ಶರೀರಕ್ಕೆ ಮರೆಯಾಗಿದೆ, ಬಟ್ ನಿಮ್ಮ ಆತ್ಮಕ್ಕೆ ಏನಾಗಿದೆ? ಅದು ಬೆಳಕಾಗಿದೆ. ಆದ್ದರಿಂದ ನೀವು ಆತ್ಮದಲ್ಲಿ ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಅದು ಯಾವಾಗಲೂ ಮೇಂಟೈನ್, ಈ ಕಾನ್ಷಿಯಸ್ ಅನ್ನು ಮೇಂಟೈನ್ ಮಾಡಿರಿ. ಈ ಕಾನ್ಷಿಯಸ್ ಇಲ್ಲ ಅಂತ ಹೇಳಿದ್ರೆ ಬೈಬಲ್ ಹೇಳುತ್ತೆ, ಬಿ ಸೋಬರ್ ಇನ್ ದ ಸ್ಪಿರಿಟ್. ಆತ್ಮದಲ್ಲಿ ಎಚ್ಚರವಾಗಿರಿ, ಸ್ವಸ್ಥಚಿತ್ತರಾಗಿರಿ. ನಿಮ್ಮ ವಿರೋಧಿ ಆಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಸಿಂಹದ ಹಾಗೆ ತಿರುಗುತ್ತಾ ಇದ್ದಾನೆ. ಅವನು ತಿರುಗಲಿ, ನಿನಗೇನು? ಯಾರನ್ನು ನುಂಗಲೆಂದು ತಿರುಗುತ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ದೇವರ ವಾಕ್ಯದ ಸತ್ಯಾಂಶದ ನಂಬಿಕೆಯಿಂದ ಅವನು ಬಿಸಾಡುವ ಪ್ರತಿಯೊಂದು ಸುಳ್ಳುಗಳನ್ನು ಎದುರಿಸಿರಿ. ಅವನು ತನ್ನ ಬಾಣ ಬಿಡ್ತಾ ಇರ್ತಾನೆ, ನೊಗಗಳನ್ನು ಬಿಡ್ತಾ ಇರ್ತಾನೆ ಲೋಕದಲ್ಲಿ ಇರುವ ತನಕ. ಬೈಬಲಲ್ಲಿ ಇದೆಯಾ? ಅಲ್ಲೇ ಬರೆಯಲ್ಪಟ್ಟಿದೆ, ಲೋಕದಲ್ಲಿರುವ ನಿಮ್ಮ ಸಹೋದರರಿಗೆ ಅಂಥದ್ದೇ ಇದೆ, ನಿನಗೆ ಮಾತ್ರ ಅಲ್ಲ, ಅವನಿಗಿದೆ, ಅವನಿಗಿದೆ. ಓದಿಯ ವಚನವನ್ನು, 5ನೇ ಅಧ್ಯಾಯ 8ನೇ ವಚನ, 1 ಪೀಟರ್. ಸ್ವಸ್ಥಚಿತ್ತರಾಗಿರಿ. ಬಿ ಸೋಬರ್, ಬಿ ವಿಜಿಲೆಂಟ್, ಬಿಕಾಸ್ ಯುವರ್ adversary the devil walks about like a roaring lion, seeking whom he may devour. Okay, next.
ನೆಕ್ಸ್ಟ್, ರೆಸಿಸ್ಟ್ ಹಿಮ್. ಹೇಳ್ರಿ, ರೆಸಿಸ್ಟ್ ಹಿಮ್. ರೆಸಿಸ್ಟ್ ಹಿಮ್. ಹೇಳ್ರಿ, ಐ ರೆಸಿಸ್ಟ್ ಎವ್ರಿ ಸಿಕ್ನೆಸ್. ಐ ರೆಸಿಸ್ಟ್ ಎವ್ರಿ ವಿಚ್ ಕ್ರಾಫ್ಟ್. ಐ ರೆಸಿಸ್ಟ್ ಎವ್ರಿ ಕರ್ಸ್. ಐ ರೆಸಿಸ್ಟ್ ಎವ್ರಿ ಪೇನ್. ರೋಗದ ಸಿಂಪ್ಟಮ್ಸ್ಗಳು ಬರುವಾಗ ರೆಸಿಸ್ಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ರೆಸಿಸ್ಟ್ ಅಂದ್ರೆ ಏನು? ನ್ಯಾಚುರಲ್, ನಿಮ್ಮ ದೇಹದಲ್ಲಿ ಯಾವುದೇ ವೈರಸ್ ಲಕ್ಷಗಟ್ಟಲೆ ಇದೆ, ಡಿಫ್ರೆಂಟ್ ವೈರಸ್ಗಳು. ಬಟ್ ನಿಮ್ಮ ದೇಹದಲ್ಲಿ ಒಂದು ದೇವರು ನ್ಯಾಚುರಲ್ ಇಮ್ಯುನಿಟಿ ಸಿಸ್ಟಮ್ ಅಂತ ಇಟ್ಟಿದ್ದಾನೆ, ರೋಗ ನಿರೋಧಕ ಶಕ್ತಿ. ಅದು ಏನು ಮಾಡ್ತದೆ? ಎಲ್ಲ ವೈರಸ್ಗಳನ್ನು ರೆಸಿಸ್ಟ್ ಮಾಡ್ತದೆ. ಈ ಬಾರ್ಡರ್ ಏನಿದೆ, ಕಾವಲುಗಾರರಿದ್ದಾರೆ. ಎನಿಮಿ ಟೆರಿಟರಿಯಿಂದ ಬರುವಂತ ಎಲ್ಲ ವೈರಸ್ಗಳು, ಈ ವೈರಸ್ಗಳು ಫೈಟ್ ಮಾಡಿ ನಿಮ್ಮಲ್ಲಿರುವ ಇಮ್ಯುನಿಟಿ ಸಿಸ್ಟಮ್ ಫೈಟ್ ಮಾಡಿ ಕಿಲ್ ಮಾಡಿಬಿಡ್ತದೆ. ಇಂಡಿಯಾ ಒಂದು ದೇಶ ಮತ್ತೊಂದು ದೇಶದ ಬಾರ್ಡರ್ ಅಲ್ಲಿ ಏನಿರ್ತಾರೆ? ಸೈನಿಕರಿರ್ತಾರೆ, ರೈಟ್? ಆ ಸೈನಿಕರನ್ನು ಯಾವಾಗಲೂ ಟೇಕ್ ಕೇರ್ ಮಾಡಬೇಕು. ಏನು ಮಾಡಬೇಕು? ಟೇಕ್ ಕೇರ್. ಅವರಿಗೆ ಸರಿ ಊಟ ಕೊಡಬೇಕು. ಅವರು ವೀಕ್ ಆದರು ಅಂತ ಹೇಳಿದ್ರೆ ಹೊರಗಿನವರು ಬಂದು ಆಕ್ರಮಣ ಮಾಡ್ತಾರೆ. ನಿಮ್ಮ ದೇಹಕ್ಕೆ ನ್ಯಾಚುರಲ್ ಸೈನಿಕರು ಯಾವುದು ಗೊತ್ತುಂಟ? ರೋಗ ನಿರೋಧಕ ಶಕ್ತಿ. ಅವುಗಳು ವೀಕ್ ಆಗುವುದು ಯಾವಾಗ ಅಂತ ಹೇಳಿದ್ರೆ ನೀವು ಭಯ ಪಟ್ಟಾಗ. ಭಯ ಯಾಕೆ ಆಗ್ತದೆ? ನೀವು ತಪ್ಪಾದ ರಾಂಗ್ ರಿಪೋರ್ಟ್ಗಳನ್ನು ಕೇಳುವಾಗ. ಕೊರೋನಾದಲ್ಲಿ ಅನೇಕರು ಸತ್ತರು ಹೇಗೆ? ವೈರಸ್ನಿಂದಾಗಿ ಅಲ್ಲ, ಅವರು ರಾಂಗ್ ನ್ಯೂಸ್. ಬೆಳಿಗ್ಗೆ ಚಾಲು ಮಾಡಿದರೆ ಟಿವಿ, ರಾತ್ರಿ 12 ಗಂಟೆವರೆಗೆ, 4 ಗಂಟೆಗೆ ಎದ್ದು ಅವ್ರು ನೋಡಿದ್ದಾರೆ, ಅಲ್ಲಿ 10 ಮಂದಿ ಸತ್ತರು, 30 ಮಂದಿ ಸತ್ತರು, ಹೊರ ದೇಶದಿಂದ ಬರಲಿಕ್ಕೆ ಇಲ್ಲ, ಊರೇ 1-2-3 ತಿಂಗಳು ನೋಡಿ, ಏನೋ ಜನರಿಗೆ ಒಂದು ಭಯ ಹಿಡಿದು ಹೋಗಿತ್ತು. ಆ ಭಯದಲ್ಲಿಯೇ ಸತ್ತರು. ಯಾಕೆ? ಭಯಪಟ್ಟಾಗ ಅವರ ರೋಗ ನಿರೋಧಕ ಶಕ್ತಿ ಕೆಲಸ ಮಾಡೋದಿಲ್ಲ, ಅವು ವೀಕ್ ಆಗ್ತದೆ. ಇಲ್ಲಿ ನ್ಯಾಚುರಲ್ ಮಾತಾಡುವಂಥದ್ದು. ಬಟ್ ನಿಮ್ಮ ಆತ್ಮದಲ್ಲಿ ದೇವರ ವಾಕ್ಯ ಎಂಬ ಗುರಾಣಿ ಇರುವುದಾದರೆ, ದೇವರ ವಾಕ್ಯದ ಸತ್ಯಾಂಶ ಇರುವುದಾದರೆ, ನಂಬಿಕೆ ಇರುವುದಾದರೆ, ಸೈತಾನನ್ನು ಬಿಸಾಡುವ ಪ್ರತಿಯೊಂದು ನಿದ್ರೆಯ ಮಾತ್ರೆಗಳನ್ನು ನೀವು ರೆಸಿಸ್ಟ್ ಮಾಡುತ್ತೀರಿ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನ್ನು ಎದುರಿಸಿರಿ. ನೆಕ್ಸ್ಟ್ ಏನು ಬರೆಯಲ್ಪಟ್ಟಿದೆ? ನಾವೀಗ ಲೋಕದಲ್ಲಿದ್ದೇವೆ, ಪರಲೋಕದಲ್ಲಿದ್ದೇವೆ. ಹಾಗಾದ್ರೆ ಲೋಕದಲ್ಲಿದ್ದವರು ಇಲ್ಲಿ ಕೇಳ್ರಿ, ಅವರಿಗೆ ಅಗತ್ಯ ಇಲ್ಲ, ಹೋದವರಿಗೆ. ಲೋಕದಲ್ಲಿರುವ ನಿಮ್ಮ ಸಹೋದರರು, ಹೇಳಿ, ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಅದರಲ್ಲಿ ಯಾರು ಇದು ಇಲ್ಲ. ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಕಲಿಯಬೇಕು, ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕು, ಅವನನ್ನು ಎದುರಿಸಬೇಕು. ವಾಕ್ಯ ಯಾಕೆ ಬೋಧಿಸುವುದು? ಹ್ಯೂಮನ್ ಅಡ್ವೈಸ್ ಕೊಡಲಿಕ್ಕೆ ಅಲ್ಲ, ದೇವರ ವಾಕ್ಯದಲ್ಲಿ ತೋರಿಸುವಂಥದ್ದು ಸೇವಕರ ಕೆಲಸ. ನೀವು ಯಾರು, ನೀವು ಯಾರು, ನೀವು ಯಾರು, ನೀವು ಯಾರು ಅಂತ ತೋರಿಸುವುದು, ಹ್ಯೂಮನ್ ಅಡ್ವೈಸ್ ಕೊಡುವುದಲ್ಲ. ಯೇಸು ಒಬ್ಬ ಒಳ್ಳೆ ದೇವರು, ಯೆರೂಸಲೇಮ್ ಬೀದಿಯಲ್ಲಿ ನಡೆದನು, ಅದು ಆಗ. ಮತ್ತೆ ಇವರಿಗೆ ಕಥೆಗೆ ಹೇಳಿದಾಗೆ ಆಗ್ತದೆ, ನಿದ್ರೆ ಬರ್ತದೆ, ರೈಟ್? ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಯಾರು ಎದುರಿಸಬೇಕು? ನಾನೇ ಎದುರಿಸಬೇಕು. ಹೇಳ್ರಿ, ನಾನೇ ಎದುರಿಸಬೇಕು, ನೀನೇ ಎದುರಿಸಬೇಕು. ಮತ್ತೆ ಎದುರಿಸದಿದ್ದರೆ ದೇವರು ನನ್ನ ಜೀವಿತದಲ್ಲಿ ಯಾಕೆ ಇದೆಲ್ಲ ಮಾಡಿದ ನನಗೆ ಗೊತ್ತಿಲ್ಲ. ಓ ಗಾಡ್ಸ್ ಮಿಸ್ಟ್ರಿ, ವಿ ಡೋಂಟ್ ನೋ. ಮಿಸ್ಟ್ರಿ ರಿವೀಲ್ ಆಗಿದೆ, ನಿನಗೆ ಮಿಸ್ಟ್ರಿ ಅದು, ರೈಟ್? ಮಿಸ್ಟ್ರಿ ಏನಿಲ್ಲ, ರೈಟ್? ಮಿಸ್ಟ್ರಿ ರಿವೀಲ್ ಆಗಿದೆ. ರಹಸ್ಯ ಏನಾಗಿದೆ? ಕ್ರಿಸ್ತನು ತನ್ನ ಆತ್ಮನ ಮೂಲಕ ನಿಮಗೆ ಪ್ರಕಟಿಸ್ತಾನೆ. ಆ ಮಿಸ್ಟ್ರಿ ರಿವೀಲ್ ಆಗೋದಕ್ಕೋಸ್ಕರ ಸಭೆಗೆ ಬರ್ತೀರಿ. ಅದನ್ನು ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ. ಏನು ವಾಕ್ಯ ಕೇಳ್ತೀರಿ ದೃಢವಾಗಿ ಹಿಡಿಯಿರಿ. ನಾವು 2 ರಲ್ಮಲ್ಲಿ ಜೀವಿಸ್ತಿದ್ದೇವೆ. ನಿನ್ನ ಅಭಿವೃದ್ಧಿ ಇರುವುದು ಆತ್ಮಿಕ ಲೋಕದಲ್ಲಿ. ಆತ್ಮಿಕ ಲೋಕದಲ್ಲಿ ನೀವು ಕೊಲ್ಯಾಪ್ಸ್ ಆದ ಅಂತ ಹೇಳಿದ್ರೆ ನ್ಯಾಚುರಲ್ ಕೊಲ್ಯಾಪ್ಸ್ ಆಗ್ತದೆ. ಹೌದು. ಯೋಬನ ಗ್ರಂಥದಲ್ಲಿ ನೋಡ್ರಿ, ಯೋಬನಿಗೆ ಪ್ರಾಬ್ಲಮ್ ಬಂದದ್ದೇ ಇಲ್ಲಿ ಫಸ್ಟ್ ಆತ್ಮಿಕ ಪ್ರಾಬ್ಲಮ್ ಬಂದಾಗ ನ್ಯಾಚುರಲ್ ಎಲ್ಲ ಕೊಲ್ಯಾಪ್ಸ್. ಒಂದೇ ದಿನದಲ್ಲಿ ಬಿಸ್ನೆಸ್ ನಿಂತು ಹೋಯ್ತವನದ್ದು, ಕೋಟಿ ಗಟ್ಟಲೆ. ಈಗದ ಲೆಕ್ಕದಲ್ಲಿ ಎಷ್ಟೋ 1000 ಕೋಟಿ ಒಡೆಯವನು. ಕೊಲ್ಯಾಪ್ಸ್ ಎವ್ರಿಥಿಂಗ್.
ಒಂದೇ ದಿನದಲ್ಲಿ. ಬೈಬಲ್ ನಮ್ಮ ಕಲಿವಿಕೆಗೋಸ್ಕರ ದ ಪ್ರಾಬ್ಲಮ್ ನ್ಯಾಚುರಲ್ ಅಲ್ಲ, ಪ್ರಾಬ್ಲಮ್ ಸ್ಪಿರಿಚುವಲ್ ಅಂತ ತೋರಿಸಿಕೊಡ್ತೆ. ಅದಕ್ಕೋಸ್ಕರ ನಮ್ಮ ಲೈಫನ್ನು ಸ್ಪಿರಿಚುವಲಿ ನಾವು ಮೇಂಟೈನ್ ಮಾಡಬೇಕು. ಇಫ್ ಯು ಪ್ರಾಸ್ಪರ್ ಇನ್ ಸ್ಪಿರಿಟ್, ಯು ಪ್ರಾಸ್ಪರ್ ಇನ್ ಫಿಸಿಕಲಿ, ನ್ಯಾಚುರಲಿ. ನೀವು ನ್ಯಾಚುರಲ್ ಯಾವಾಗಲೂ ಸೇಫ್ ಆಗಿರುತ್ತೆ. ಅದಕ್ಕೆ ಮೊನ್ನೆ ಬಂದು ಗ್ಲ್ಯಾನ್ ಬ್ರದರ್ ಟೆಸ್ಟಮನಿ ಕೊಟ್ಟರು. ಏನು ಕೊಟ್ಟಿದ್ರು? ಫುಲ್ಲು ಡಲ್ ಆಗಿದ್ದ. ಫುಲ್ಲು ಡಲ್ ಆದಾಗ ಏನಾಗಿದ್ದು? ಸ್ಪಿರಿಚುವಲ್ ಎಲ್ಲ ಓಪನ್, ಎಲ್ಲ ಬಂದ್. ಒಂದೇ ಮಾತು ಹೇಳಿದೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಸಡನ್ಲಿ ಎದ್ದ, ಅವನಿಗೆ ಜಾಯ್ ರಿಲೀಸ್ ಆಯ್ತು. ಎಸ್ ಬದ ಸಡನ್ಲಿ ಜಾಯ್ ರಿಲೀಸ್ ಆಯ್ತು. ಯಾವಾಗ ಒಳಗಿಂದ ಎದ್ದ ಎಲ್ಲ ಸೆಟಲ್ ಆಯಿತು. ರೈಟ್? ನೀವು ದೇವಸೇವಕ ಮಾತಾಡಿದ್ದು ಮಾತುಗಳನ್ನು ಕೇವಲ ಇನ್ಫಾರ್ಮೇಶನ್ ತೆಗೆದುಕೊಳ್ಳುವುದಲ್ಲ, ರೆವಲೇಷನ್ ಆಗಿ ತೆಗೆದುಕೊಂಡು ಅದನ್ನು ಜೀವಿಸಬೇಕು. ಮೂಮೆಂಟ್ ನೀವು ಒಳಗೆ ಹೇಳ್ತೀರಿ, ನಿಮ್ಮ ಎಲ್ಲ ಸ್ಪಿರಿಚುವಲ್ ಗುರಾಣಿಗಳು, ಬೇಲಿಗಳು ಕರೆಕ್ಟ್ ಆಗ್ತವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಆಜ್ಞೆಯನ್ನು ಪಾಲಿಸುವವನು ತನ್ನ ಆತ್ಮವನ್ನು ಕಾಯುವನು, ನಡತೆಯನ್ನು ಕೇರ್ಲೆಸ್ ಅಲ್ಲಿ ನಡೆಸುವನು. ಆತ್ಮಿಕ ಅವನು ಸಾಯ್ತಾನೆ. Don't blame God. God is a good God. God is a good God. God is not a murderer. ದೇವರು ಕೊಲೆಗಾರರಲ್ಲ. ದೇವರು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಓದಿರಿ 6ನೇ ಅಧ್ಯಾಯ 4ನೇ ವಚನ ಓದಿ. ಗಲಾತ್ಯರಿಗೆ ಬರೆದ ಪತ್ರಿಕೆ, ಗಲೇಷಿಯನ್ 6 chapter 4 verse. NLT ಯಲ್ಲಿ ಹಾಕಿರಿ. TPT ಮತ್ತು NLT. ಯಾವ್ದು ಹಾಕಿದಿರಿ? NLT. TPT ಹಾಕಿ. ಓಕೆ, ಓದಿ ಎಲ್ಲರೂ. ಬಟ್ ಲೆಟ್ ಈಚ್ ಒನ್ examine his own work, and then he will have rejoicing in himself alone and not in another. ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ, ಇನ್ನೊಬ್ಬರ ಸಕ್ಸಸ್ ಅಲ್ಲಿ ಅವನು ಕೇವಲ ಕನಸು ಕಾಣುವುದಿಲ್ಲ. ಅವನು ಸ್ವಂತ ರಿಜಾಯ್ಸ್ ಮಾಡುತ್ತಾನೆ, ಸ್ವಂತ ಅವನು ಸಕ್ಸಸ್ ಆಗುತ್ತಾನೆ. ಅವನು ಇಡೀ ದಿನ ಇನ್ನೊಬ್ಬರ ಸಕ್ಸಸ್ ಸ್ಟೋರಿ ಹೇಳ್ತಾ ಕೂತ್ಕೊಳ್ಳುವುದಿಲ್ಲ. ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಅವನೇ ಒಂದು ಸ್ಟೋರಿ ಆಗುತ್ತಾನೆ. ರೈಟ್? ಇಲ್ಲಿ ಬರೆಯಲ್ಪಟ್ಟಿದೆ, ಲೆಟ್ ಎವ್ರಿ ಒನ್ ಬಿ ಡಿವೋಟೆಡ್ ಟು ಫುಲ್ಫಿಲ್ ದ ವರ್ಕ್ ಗಾಡ್ ಹ್ಯಾಸ್ ಗಿವನ್ ದೆಮ್ ಟು ಡೂ ವಿತ್ ಎಕ್ಸಲೆನ್ಸಿ. ಏನು ಅರ್ಥ ಆಗ್ತಾ ಇದೆ? ಇಲ್ಲಿ ಕನ್ನಡದಲ್ಲಿದೆ, ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಅಲ್ಲ. ನೀನು ಯಾವಾಗಲೂ ರಿಜಾಯ್ಸ್ ಮಾಡುತ್ತೀನಿ, ನೀನು ಯಾವಾಗಲೂ ಟೆಸ್ಟ್ ಮನಿ ಕೊಡ್ತಿ. ಏನು ದೇವರು ನಿನ್ನ ಜೀವಿತದಲ್ಲಿ ಕೆಲಸ ಮಾಡಿದ್ದಾನೆ, ಏನು ಮಿರಕಲ್ ಮಾಡಿದ್ದಾನೆ, ಹೇಗೆ ನನ್ನ ಜೀವಿತದಲ್ಲಿ ದೇವರ ವಾಕ್ಯ ಕೆಲಸ ಮಾಡಿದ್ದು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ತದೆ, ನಿನ್ನ ಜೀವಿತದಲ್ಲಿ ಕೂಡ ಅದು ಕೆಲಸ ಮಾಡುತ್ತದೆ. ಸೇಮ್ ಗಾಡ್, ಸೇಮ್ ಜೀಸಸ್, ಸೇಮ್ ಹೋಲಿ ಸ್ಪಿರಿಟ್. ರೈಟ್? ಇಲ್ಲಿ ಏನು ಬರಬಾರ್ದು? ಲೆಟ್ ಎವ್ರಿ ಒನ್ ಲೆಟ್ ಎವ್ರಿ ಒನ್ ಬಿ ಡಿವೋಟೆಡ್ to fulfill the work God has given them to do with excellence. ದೇವರು ನಿಮಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾನೋ, ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೋ, ಅದನ್ನು ದೇವರ ಉದ್ದೇಶವನ್ನು ಫುಲ್ಫಿಲ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೆರವೇರಿಸುವಂಥದ್ದು. ಸಭೆಗೆ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ನಿಮಗೆ ಪ್ರತಿಯೊಬ್ಬರಿಗೆ ಒಂದು ಸ್ಥಾನವನ್ನು ಇಟ್ಟಿದ್ದಾನೆ, ಪ್ಲೇಸ್ ಇಟ್ಟಿದ್ದಾನೆ, ಕರೆ ಇಟ್ಟಿದ್ದಾನೆ. ಅದನ್ನು ಫುಲ್ಫಿಲ್ ಮಾಡುವಂಥದ್ದೇ ನೀವು ಸರಿಯಾದ ಟ್ರ್ಯಾಕಲ್ಲಿ ನಡೀತೀರಿ. ಸರಿಯಾದ ಟ್ರ್ಯಾಕಲ್ಲಿ ನಡೀತಾರೆ. ನಿಮ್ಮನ್ನು ದೇವರ ವಿಲ್ಲಿಗೆ ನೀವು ಸಬ್ಮಿಟ್ ಮಾಡುತ್ತೀರಿ. ಅನೇಕ ತೊಂದರೆಗಳಿಂದ ನಿಮ್ಮನ್ನು ತಪ್ಪಿಸಲ್ಪಡುತ್ತೀರಿ, ತೊಂದರೆಗಳಿಂದ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೀರಿ. ಯು ವಿಲ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಈವಿಲ್.
ಆಗ ನೀವು ಸಂತೋಷ ಪಡುತ್ತೀರಿ. ದೇವರು ನನ್ನ ಜೀವಿತದಲ್ಲಿ ಏನು ಕೆಲಸ ಮಾಡಿದ್ದಾನೆ, ಏನು ಮಿರಕಲ್ ಮಾಡಿದ್ದಾನೆ. ನೀನು ಆನಂದ ಪಟ್ಟಾಗ ಅನೇಕರು ನಿನ್ನಲ್ಲಿ ಆನಂದ ಪಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅದರಿಂದ ಯಾವುದಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೆ, ಬೇಸರಗೊಳ್ಳದೆ ಮಾಡ್ರಿ. ಬೈಬಲ್ ಹೇಳ್ತದೆ, ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡ್ರಿ, ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ನೀವು ಫಲವನ್ನು ಕೊಯ್ಯುತ್ತೀರಿ. ಇನ್ ದ ಡ್ಯೂ ಸೀಸನ್. ಏನು ನೀವು ಒಳ್ಳೆಯದನ್ನು ಮಾಡಿದಿರಿ, ಏನು ಸಭೆಯಲ್ಲಿ ನೀವು ಒಳ್ಳೆಯದನ್ನು ಮಾಡಿದಿರಿ, ಏನು ಫೈತ್ಫುಲ್ ಆಗಿ ಮಾಡಿದಿರಿ, ದ ಟೈಮ್ ವಿಲ್ ಕಮ್. ದ ರೈಟ್ ಟೈಮಲ್ಲಿ ಅದರ ಫಲವನ್ನು ನೀವು ಹೊಂದುತ್ತೀರಿ. ಇವತ್ತು ಅನೇಕರು ಫಲವನ್ನು ಹೊಂದದೇ ಇರಲಿಕ್ಕೆ ಕಾರಣ ಏನಂತ ಹೇಳಿದರೆ, ದೇ ಆರ್ ಡಿಸ್ಕರೇಜ್ಡ್. ನೀನು ಒಳ್ಳೆಯದನ್ನು ಮಾಡುವಾಗ ಸೈತಾನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀನು ಯಾರಿಗೆ ಒಳ್ಳೆಯದನ್ನು ಮಾಡಿದೆಯೋ, ಯಾರಿಗೆ ಹೆಲ್ಪ್ ಮಾಡಿದೆಯೋ, ಅದೇ ವ್ಯಕ್ತಿ ನಿನಗೆ ತಿರುಗಿ ನಿಲ್ಬಹುದು. ಆಗ ಫುಲ್ ಡಿಸ್ಕರೇಜ್ಮೆಂಟ್. ಏನಾಯಿತು, ನಾವು ಒಳ್ಳೆಯದು ಮಾಡಿ ಏನಾಯಿತು, ಇನ್ನು ಮುಂದೆ ನಾನು ಯಾರಿಗೆ ಒಳ್ಳೆಯದು ಮಾಡೋದಿಲ್ಲ, ಮಾಡೋದಿಲ್ಲ. ನೀನು ದೇವರಿಗೋಸ್ಕರ ಮಾಡಿದ್ದು, ಮನುಷ್ಯರಿಗೋಸ್ಕರ ಮಾಡಿದ್ದು, ಇಲ್ಲಿ ಟೆಸ್ಟ್ ಆಗ್ತದೆ. ದೇವರಿಗೋಸ್ಕರ ಮಾಡಿದಾಗ ನೀನು ಕಂಟಿನ್ಯೂ ಆಗಿ ರಿಜಾಯ್ಸ್ ಮಾಡ್ತಿ. ಯಾಕಂದ್ರೆ ಬರುವಂತ ಪ್ರತಿಫಲದ ಮೇಲೆ ನೀನು ಕಣ್ಣಿಟ್ಟಿದ್ದಿ. ಮನುಷ್ಯರಿಗೋಸ್ಕರ ಮಾಡಿದಾಗ ನಿನಗೆ ಫುಲ್ಲು ಡಿಸ್ಕರೇಜ್ ಆಗ್ತದೆ, ನೋ ಫ್ರೂಟ್. ನನ್ನ ವಚನ ಅಲ್ಲ, ಬೈಬಲ್ ಹೇಳ್ತದೆ, ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಯ್ಯುವಿರಿ. ಓದಿಯಲ್ಲಿ 9ನೇ ವಚನ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಬೇಸರಗೊಳ್ಳದೆ ಹೇಳ್ರಿ, ಬೇಸರಗೊಳ್ಳದೆ. ನೀವೇನು ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ ಹೇಳ್ರಿ, ನಾನು ಬೇಸರಗೊಳ್ಳುವುದೇ ಇಲ್ಲ. ರೈಟ್? ಅಂಡ್ ಲೆಟ್ ಅಸ್ ನಾಟ್ ಗ್ರೋ ವೆರಿ ವೈಲ್ ಡೂಯಿಂಗ್ ಗುಡ್, ಫಾರ್ ಇನ್ ಡ್ಯೂ ಸೀಸನ್ ವಿ ಶಾಲ್ ರೀಪ್ ಇಫ್ ವಿ ಡು ನಾಟ್ ಲೂಸ್ ಹಾರ್ಟ್. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದಿರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಓಕೆ, ನೆಕ್ಸ್ಟ್. ಒಳ್ಳೆಯದನ್ನು ಮಾಡುವುದರಲ್ಲಿ ಮುಂದೆ. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವವರ ಕ್ರಿಸ್ತ ನಂಬಿಕೆಯುಳ್ಳವರಿಗೋಸ್ಕರ ಮಾಡೋಣ. ನೆಕ್ಸ್ಟ್. ಈಗ ಸ್ವಂತ ಕೈಯಿಂದ ಎಂಥ ದೊಡ್ಡ ಅಕ್ಷರಗಳಲ್ಲಿ ನಿಮಗೆ ಬರೆಯುತ್ತಾ ಇದ್ದೇನೆ. ನಾನು ಯಾರ್ಯಾರ ಕೈಯಲ್ಲಿ ಬರೆಯಲಿಲ್ಲ, ಸ್ವಂತ ಕೈಯಿಂದ ನಾನು ಬರೆದಿದ್ದೇನೆ. ಅಪೋಸ್ತಲ ಪೌಲ್. ಸಿ, ಒಳ್ಳೆಯದನ್ನು ಮಾಡುವುದು ಅಂತ ಹೇಳಿದ್ರೆ ಯು ಆರ್ ಅಗ್ರಿ ವಿತ್ ಗಾಡ್, ಯು ಆರ್ ಕೋಪರೇಟಿಂಗ್ ವಿತ್ ಗಾಡ್, ಬಿಕಾಸ್ ಗಾಡ್ ಇಸ್ ಎ ಗುಡ್ ಗಾಡ್. ಎವ್ರಿ ಗುಡ್ ಡೀಡ್ ಬ್ರಿಂಗ್ ಹಾರ್ವೆಸ್ಟ್. ಪ್ರೈಸ್ ಗಾಡ್. ಯಾಕಂದ್ರೆ ನೀವು ದೇವರೊಟ್ಟಿಗೆ ಕೋಪರೇಟ್ ಮಾಡುತ್ತೆ. ಕಾಣದ ಲೋಕದಲ್ಲಿರುವ ದೇವರು ಒಳ್ಳೆಯವನಾಗಿದ್ದಾನೆ. ಬಟ್ ಬೈಬಲ್ ಹೇಳ್ತದೆ, ಕೆಟ್ಟತನಕ್ಕೆ ಕೆಟ್ಟತನವನ್ನು ಮಾಡದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಏನು ಮಾಡ್ರಿ, ಸೋಲಿಸಿ ಬಿಡ್ರಿ. ಈಗ ಒಬ್ಬ ನನಗೆ ಕೇಡು ಮಾಡಿದ, ನಾನು ರಿಪ್ಲೇಸ್ ಕೇಡು ಮಾಡ್ತಾನೆ ಅಂತ ಹೇಳಿದ್ರೆ ಅವನೊಟ್ಟಿಗೆ ಕೋಪರೇಟ್ ಮಾಡಬೇಕು. ಅವನು ಕೆಟ್ಟವನೊಟ್ಟಿಗೆ, ಅವನ ಸಹಾಯವಿಲ್ಲದೆ ನಾನು ಕೇಡು ಮಾಡಲಿಕ್ಕೆ ಆಗುವುದಿಲ್ಲ. ಅವನೊಟ್ಟಿಗೆ ಕೋಪರೇಟ್ ಮಾಡಬೇಕಾಗ್ತದೆ. ಅವನೊಟ್ಟಿಗೆ ಕೋಪರೇಟ್ ಮಾಡಿದಾಗ ನೀನು ಸೋಲ್ತಿ. ಬಟ್ ಕೆಟ್ಟತನಕ್ಕೆ ಕೆಟ್ಟತನವನ್ನು ಮಾಡದೆ ಕೆಟ್ಟತನವನ್ನು ಒಳ್ಳೆಯತನದಿಂದ ಸೋಲಿಸೋಣ. ಇದು ನಂಬಿಕೆಯ ಒಂದು ಆಯುಧ. ಅದಕ್ಕೆ ಬೈಬಲ್ ಹೇಳ್ತದೆ, ನಂಬಿಕೆಯಲ್ಲಿ ಅವನನ್ನು ಎದುರಿಸಿರಿ, ಕೆಡುಕನನ್ನು. ಇದಕ್ಕೆ ನಂಬಿಕೆ ಬೇಕು. ರೈಟ್? ನಂಬಿಕೆ ಇಲ್ಲ ಅಂದರೆ ನೀನು ಒಳ್ಳೆಯದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಒಳ್ಳೆಯದನ್ನು ಮಾಡಿದ್ರು ನೀನು ಡಿಸ್ಕರೇಜ್ ಆಗ್ತಿ. ಯಾಕೋಬ ಹೇಳ್ತಾನೆ, ನನ್ನ ಹತ್ರ ನಂಬಿಕೆ ಇದೆ, ನಿನ್ನ ಹತ್ರ ಕ್ರಿಯೆ ಇದೆ. ನನ್ನ ಹತ್ರ ಕ್ರಿಯೆ ಇದೆ, ನಿನ್ನ ಹತ್ರ ನಂಬಿಕೆ ಇದೆ. ಫೇತ್ ವಿದೌಟ್ ವರ್ಕ್ ಇಸ್ ಡೆಡ್. ಆತ್ಮ ಇಲ್ಲದ ದೇಹವು ಹೇಗೆ ಸತ್ತದ್ದಾಗಿದೆಯೋ, ಕ್ರಿಯೆ ಇಲ್ಲದ ನಂಬಿಕೆ ಅದು ಸತ್ತದ್ದಾಗಿದೆ. ಒಬ್ಬ ಸಹೋದರನಿಗೆ ಆ ದಿನಕ್ಕೆ ಊಟ ಇಲ್ಲ, ಬಟ್ಟೆ ಇಲ್ಲ. ನಾನು ಕೇವಲ ಬಾಯಲ್ಲಿ ಹೇಳ್ತಾ ಇದ್ದೇನೆ, ಸರಿಯಾಗಿ ಊಟ ಮಾಡ ಆಯ್ತಾ, ಸರಿಯಾಗಿ ಬಟ್ಟೆ ಎಲ್ಲ ಹಾಕು ಆಯ್ತಾ, ಚಳಿ ಎಲ್ಲ. ಅವನದು ಬಟ್ಟೆ ಇಲ್ಲ, ಊಟವೇ ಇಲ್ಲ. ಅವನು ಮಾಡುವುದು ಹೇಗೆ? ಈಗ ಅವನಿಗೆ ಒಂದು ಶರ್ಟ್ ಕೊಡಬೇಕು, ಈಗ ಅವನಿಗೆ ಒಂದು ತುತ್ತು ಊಟ ಕೊಡಬೇಕು. ಏನು ಕೊಡ್ತಿ? ಅವನು ಒಳ್ಳೆಯದನ್ನು ಮಾಡ್ತಾನಂತವ, ನಾಳೆ ನನಗೆ
ಬಿರಿಯಾನಿ ತಿನ್ನಿಸ್ತಾನಂತವ? ನೋ, ದಟ್ ಈಸ್ ಮೈ ಫೇತ್. ಯಾಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರೆ, ಗಾಡ್ ವಿಲ್ ಗಿವ್ ಮಿ ರಿವಾರ್ಡ್. ದೇವರು ನನಗೆ ರಿವಾರ್ಡ್. ಇದು ನಂಬಿಕೆಯ ಕ್ರಿಯೆ. ನಿನ್ನ ಹತ್ರ ನಂಬಿಕೆ ಇದೆ ಅಂತ ಹೇಳಿದ್ರೆ ನಿನ್ನ ಹತ್ರ ಕಾನ್ಷಿಯಸ್ ಇರ್ತದೆ, ನೀನು ಒಳ್ಳೆಯದನ್ನು ಮಾಡುತ್ತಿ. ಯಾಕೆ? ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ನಾನು ಫಲವನ್ನು ಕೊಯ್ತಿ. ಆ ಮನುಷ್ಯ ನಿನ್ನನ್ನು ಮರೆತು ಹೋಗ್ಬೋದು, ನೆನಪಿಡದೆ ಹೋಗ್ಬೋದು, ಬಟ್ ಯು ಹ್ಯಾವ್ ಎ ಜಾಯ್ ಇನ್ ಯೋರ್ ಸ್ಪಿರಿಟ್. ಯಾಕಂದ್ರೆ ನಿನ್ನ ಹಾರ್ವೆಸ್ಟ್ ಫ್ಯೂಚರ್ ಅಲ್ಲಿ ಇದೆ. ಹಲೋ, ಇದ್ದೀರಾ ಇಲ್ಲಿ? ಆದ್ದರಿಂದ ಯಾರಿಗೂ ಒಳ್ಳೆಯದನ್ನು ಮಾಡುವುದಕ್ಕೆ ಬೇಸರಗೊಳ್ಬೇಡ್ರಿ. ಡೋಂಟ್ ಸ್ಟಾಪ್. ಏನು ಮಾಡ್ತಾ ಇದ್ದೀರಿ ಅದನ್ನು ಕಂಟಿನ್ಯೂ ಆಗಿ ಮಾಡ್ರಿ, ಇನ್ನೂ ಮಾಡ್ರಿ. ಬೇಕಾದರೆ ಎಲ್ಲರೂ ಮಾಡಿದವರು ತಿರುಗಿ ಬೀಳಲಿ, ನೀನು ಮಾತ್ರ ಒಳ್ಳೆಯದನ್ನು ಮಾಡೋದು ಸ್ಟಾಪ್ ಮಾಡಬೇಡ. ನಿನ್ನ ಹಾರ್ವೆಸ್ಟ್ ಅಲ್ಲಿಂದ ಬರದಿದ್ದರೂ ಇಲ್ಲಿಂದ ಬರ್ತದೆ, ಅಲ್ಲಿಂದ ಬರ್ತದೆ, ಅಲ್ಲಿಂದ ಬರ್ತದೆ, ದೂರದಿಂದ ಬರ್ತದೆ. ಯು ಆರ್ ಗೋಯಿಂಗ್ ಟು ಫ್ಲರಿಶ್. ಇದು ನಮ್ಮ ನಂಬಿಕೆ. ಹಲ್ಲೆಲೂಯ. ಯಾಕೆ ನಾವು ಒಳ್ಳೆಯದನ್ನು ಮಾಡ್ತೇವೆ? ಫೇತ್. ಸೆನ್ಸ್ ನಾಲೆಜಿಗೆ ಅದು ಫೂಲಿಶ್ನೆಸ್. ಬೈಬಲ್ ನಿನ್ನ ವೈರಿ ಹಸಿದಿದ್ದಾರೆ, ವೈರಿ ಹಸಿದು ಬಂದಾನೆ, ಎಡ್ ಅಂಡ್ ಬಂಜೀಜ್. ನೋ, ಫಸ್ಟ್ ಅವನಿಗೊಂದು ಊಟ ಕೊಡು, ಬಾಯಾರಿದೆ ನೀರು ಕೊಡು. ಇಲ್ಲ, ಅವನಿಗೆ ನೀರು ಕೊಡೋದಿಲ್ಲ. ನೋ, ಕೊಡು, ನೀರು ಕೊಡು, ಬೆಸ್ಟ್ ಊಟ ಕೊಡು. ಬೈಬಲ್ ಅವನ ತಲೆಯ ಮೇಲೆ ಏನು ಹಾಕಿದೆ ಆಗುತ್ತಂತೆ? ಕೆಂಡ ಸುರಿತಂತೆ. ಇದಕ್ಕೆ ಅವನು ಉಪಕಾರ ಮಾಡ್ತಾನಂತ ಬರೆಯಲಿಲ್ಲ. ಇದಕ್ಕೆ ದೇವರೇ ನಿನಗೆ ಪ್ರತ್ಯುಪಕಾರ ಮಾಡುವನು. ದೇವರೇ ನಿನಗೇನು ಕೊಡ್ತಾನೆ? ಪ್ರತ್ಯುಪಕಾರ ಮಾಡುತ್ತಾನೆ. ಸಿ, ಯು ಆರ್ ಕೋಪರೇಟಿಂಗ್ ವಿತ್ ಗಾಡ್. ನೀನು ದೇವರೊಟ್ಟಿಗೆ ಎಗ್ರಿ ಆಗ್ತಿ. ಇದು ನಮ್ಮ ನಂಬಿಕೆಯ ಕ್ರಿಯೆ. ನಾವು ನಂಬಿಕೆಯಿಂದ ನಂಬಿಕೆಗೆ ಏನಾಗ್ತೇವೆ? ಬೆಳೆಯುತ್ತೇವೆ. ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ತೇವೆ. ನೀವು ಇದನ್ನು ಮಾಡುವಾಗ ನೀವು ಸ್ಪಿರಿಚುವಲಿ ಸೆನ್ಸಿಟಿವ್ ಆಗ್ತೀರಿ. ಯು ಆರ್ ಸೋವಿಂಗ್ ರೈಟ್ ಸೀಡ್. ರೈಟ್? ಬೈಬಲ್ ಹೇಳ್ತದೆ, ಶರೀರದಿಂದ ಬಿತ್ತುವವನು ನಾಶನವನ್ನು ಕೊಯ್ತಾನೆ, ಆತ್ಮದಿಂದ ಬಿತ್ತುವವನು ನಿತ್ಯ ಜೀವವನ್ನು ಕೊಯ್ತಾನೆ. ಏನು ಬಿತ್ತುತ್ತೀರಿ? 6ನೇ ವಚನ ಓದಿ, ನಾನು ಮುಗಿಸ್ತೇನೆ ಬೇಗ. ಗಲೇಷಿಯನ್ 6. ಗಲೇಷಿಯನ್ 6:6. ಗಲಾತ್ಯರಿಗೆ ಬರೆದ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವನು. ಹೇಳಿ, ದೇವರ ವಾಕ್ಯದಲ್ಲಿ. ಹೇಳಿ, ದೇವರ ವಾಕ್ಯದಲ್ಲಿ ಉಪದೇಶವನ್ನು ಹೊಂದುವವನು. ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಕೆಟ್ಟವುಗಳಲ್ಲಿ ಪಾಲ್ಗೊಡಲಿ. ಇಲ್ಲಿ ಪರ್ಟಿಕ್ಯುಲರ್ ಯಾವ ಸಂಗತಿ ಅನ್ಬರಿಲ್ಲ, ಏನು ನಿನ್ನ ಹತ್ರ ಒಳ್ಳೇದಿದೆ ಅದರಲ್ಲಿ ಪಾಲು ಕೊಡಲಿ ಅಂತ. ರೈಟ್? ಅಟ್ಲೀಸ್ಟ್ ಬ್ಲೆಸ್ ಮಾಡು. ಒಳ್ಳೇದು ತಾನೆ? ದೇವರೇ, ನಮ್ಮ ಪಾಸ್ಟನ್ನು ಇನ್ನೂ ಉಪಯೋಗಿಸು, ಅನೇಕ ಪ್ರಕಟಣೆಗಳು ಅನೇಕ ಅನ್ರೀಚಿಗೆ ರೀಚ್ ಆಗಲಿ. ಪಾಸ್ಟ್ ಎಡ್ಡೆ ಆಪಜರ್, ಫಸ್ಟ್ ನೀನು ಒಳ್ಳೇದಾಗೋದಿಲ್ಲ, ಇಟ್ ವಿಲ್ ಎಫೆಕ್ಟ್ ಯು. ಹೇಳ್ತಾ ಇದ್ದೀರಾ? ದಿಸ್ ಅ ಪ್ರಿನ್ಸಿಪಲ್. ಸಿ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವನು, ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ನೆಕ್ಸ್ಟ್, ಮೋಸ ಹೋಗಬೇಡ್ರಿ. ಪಕ್ಕದವ್ರಿಗೆ ಹೇಳ್ರಿ, ಮೋಸ ಹೋಗಬೇಡ್ರಿ. ನೋ ಒನ್ ಕ್ಯಾನ್ ಡಿಸೀವ್ ಯು. ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವನು ಅಲ್ಲ. ರೈಟ್? ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನಿಮ್ಮ ಮುಂದೆ ಒಂದು ಲ್ಯಾಂಡ್ ಇಡಲ್ಪಟ್ಟಿದೆ, ಒಳ್ಳೆ ಅಪರ್ಚುನಿಟಿ. ಒಬ್ಬ ಒಳ್ಳೆಯ ರೈತ ಏನು ಮಾಡ್ತಾನೆ? ಆ ಲ್ಯಾಂಡಲ್ಲಿ ಕಮ್ಯುನಿಸ್ಟ್ ಬಿತ್ತುವುದಿಲ್ಲ. ಏನು ಬಿತ್ತುತ್ತಾನೆ ಅದೇ ಅವನಿಗೆ ರಿಟರ್ನ್ ಬರ್ತದೆ. ಏನು ಬಿತ್ತುತ್ತಾನೆ ಅದೇ ಅವನಿಗೆ ರಿಟರ್ನ್ ಬರ್ತದೆ. ಇಟ್ಸ್ ಅ ಪ್ರಿನ್ಸಿಪಲ್. ಒಳ್ಳೆಯ ರೈತ ಏನು ಮಾಡುತ್ತಾನೆ? ಅವನು ಬೇಂಡೆ ತಿನ್ನಬೇಕಾದ್ರೆ ಬೇಂಡೆ ಬೀಜ ಬಿತ್ತುತ್ತಾನೆ, ತರಕಾರಿ ಬೀಜ ಬಿತ್ತಾನೆ. ಕುಮಾರನಿಗೆ ಲತ್ತಂಡೆ ಅಂದರೆ ಭಾಳ ಇಷ್ಟ, ಅದನ್ನು ಬಿತ್ತುತ್ತಾನೆ. ರೈಟ್? ಆಗ ಸಿಗುವುದಿಲ್ಲ ಅದು. ರೈಟ್? ಲತ್ತಂಡೆ ಬಿದ್ದಾಗ ಲತ್ತಂಡೆ ಅದೇ ದಿನ ಸಿಗುವುದಿಲ್ಲ. ದ ಡ್ಯೂ ಸೀಸನ್ನಲ್ಲಿ ಬರ್ತದೆ, ರೈಟ್ ಸೀಸನಲ್ಲಿ ಬರ್ತದೆ. ಅದಕ್ಕೆ ಮೊಳಕು ಹಿಡಿಬೇಕು, ಅದಕ್ಕೆ ಏನಾಗಬೇಕು? ಬಳ್ಳಿ ಬರ್ತದೆ, ಹೂ ಬರ್ತದೆ. ನೆಕ್ಸ್ಟ್ ಅದರದ್ದು ಲತ್ತಂಡೆ
ಲತ್ತಂಡೆ ಅಂದ್ರೆ ಎಂತ? ಇದು ಅಲಸಂಡೆ ಕೊಂಕಣಿಯಲ್ಲಿಯೇ, ಕನ್ನಡದಲ್ಲಿ ಅಂತ ಲತ್ತಂಡೆ ಹೇಳುದಾ? ಅಲಸಂಡೆ ಹೇಳುದಾ? ಹೌದಾ? ಅಲಸಂಡೆ ತುಳುವಿನಲ್ಲಿ ಲತ್ತಂಡೆ. ಓಕೆ, ಇರಲಿ. ನೀವೇನು ಬಿತ್ತುತ್ತೀರಿ ಅದನ್ನು ಕೊಯ್ಯುತ್ತೀರಿ. ರೈಟ್? ಬಿ ಕೇರ್ಫುಲ್ ಹೌ ಯು ಸ್ಪೀಕ್. ಹೌ ಯು ಸ್ಪೀಕ್, ಹೇಗೆ ನೀನು ಮಾತಾಡುತ್ತೀರಿ. ಅಟ್ಲೀಸ್ಟ್ ಇಲ್ಲಿ ಬಿತ್ತುವಂಥದ್ದು ಮಾತುಗಳು ಅಷ್ಟೇ, ಮಾತುಗಳು. ಮೋಸ ಹೋಗ್ಬೇಡ್ರಿ. ದೇವರು ತಿರಸ್ಕಾರ ಸಹಿಸೋನಲ್ಲ. ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಅವನು ಕೊಯ್ಯಬೇಕು. ಬರೀ ಏನು ಕೊಯ್ಯುವುದಿಲ್ಲ, ಏನು ಬಿತ್ತುತ್ತೀರಿ ಅದನ್ನು ಕೊಯ್ತೀರಿ. ಆದ್ದರಿಂದ ಒಳ್ಳೆಯದನ್ನು ಮಾಡಿರಿ. ಲಾಸ್ಟ್ ಬರೆಯಲ್ಪಟ್ಟಿದೆ, ಒಳ್ಳೆಯದನ್ನು ಮಾಡಿರಿ. ಒಳ್ಳೆಯತನ ಸಮೇತ ಬಿತ್ತುವಂಥದ್ದು. ಯಾರ ಜೀವಿತದಲ್ಲಿ ನೀವು ಏನು ಬಿತ್ತುತ್ತೀರಿ ಒಳ್ಳೆಯದನ್ನು, ಅದು ಒಳ್ಳೆಯದನ್ನೇ ಕೊಯ್ಯುತ್ತೀರಿ. ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ನೀವು ಫಲವನ್ನು ಕೊಯ್ಯುತ್ತೀರಿ. ಹಲ್ಲೆಲೂಯಾ. ಕಮಾನ್ ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಹೇಳಿ, ನಾನು ದೇವರ ಮಗನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಅಭಿಷೇಕ್ತನಾಗಿದ್ದೇನೆ. ಹೇಳ್ರಿ, ಅಭಿಷೇಕವು ನನ್ನ ಒಳಗಿದೆ, ಅಭಿಷೇಕವು ನನ್ನ ಮೇಲೆ ಇದೆ. ಹೇಳ್ರಿ, ನಾನು ಅಭಿಷೇಕ್ತನಾಗಿದ್ದೇನೆ ಕ್ರಿಸ್ತನಲ್ಲಿ ರೋಗಿಗಳನ್ನು ಸ್ವಸ್ಥಪಡಿಸಲು. ಹೇಳಿ, ಕ್ರಿಸ್ತನಲ್ಲಿ ನಾನು ಅಭಿಷೇಕ್ತನಾಗಿದ್ದೇನೆ ದೆವ್ವಗಳನ್ನು ಹೊರಗೆ ಹಾಕಲು. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಅಭಿಷೇಕ್ತನಾಗಿದ್ದೇನೆ ವಿಸ್ತರಿಸಲ್ಪಡಲು. ಐ ಆಮ್ ಸ್ಪ್ರೆಡಿಂಗ್ ಈಸ್ಟ್, ವೆಸ್ಟ್, ನಾರ್ತ್ ಅಂಡ್ ಸೌತ್ ಇನ್ ದ ನೇಮ್ ಆಫ್ ಜೀಸಸ್. ಹೇಳ್ರಿ, ನಾನು ಅಭಿಷೇಕ್ತನಾಗಿದ್ದೇನೆ ಅಭಿವೃದ್ಧಿ ಆಗಲು. ನಾನು ಕೈ ಹಾಕಿದ ಕೆಲಸವು ಯೇಸುವಿನ ನಾಮದಲ್ಲಿ ನನಗೆ ಸಫಲ ಆಗುತ್ತದೆ. ಅಭಿಷೇಕ ಎಲ್ಲ ಏರಿಯಾದಲ್ಲಿ ಅದು ಕೆಲಸ ಮಾಡುತ್ತದೆ. ನಿನ್ನನ್ನು ಫ್ರೂಟ್ಫುಲ್ ಮಾಡಿಬಿಡ್ತದೆ, ಪ್ರೊಡಕ್ಟಿವ್ ಮಾಡಿಬಿಡ್ತದೆ. ಯಾವ ಏರಿಯಾದಲ್ಲಿ ನೀವು ನಾನು ಅಭಿಷೇಕ್ತನಾಗಿದೆ ಎಂದು ಡಿಕ್ಲೇರ್ ಮಾಡ್ತೀರೋ ನಿಮ್ಮ ಮಾತು ನಿಮ್ಮನ್ನು ಪೊಸಿಷನ್ಗೆ ಕೊಂಡು ಹೋಗುತ್ತದೆ. ನೀವು ಸ್ಪ್ರೆಡ್ ಆಗುವರು ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿ ನೀವು ಸ್ಪ್ರೆಡ್ ಆಗುವರಾಗಿದ್ದೀರಿ. ಬಿಕಾಸ್ ದ ಅನಾಯಿಂಟಿಂಗ್ ವಿಲ್ ಸ್ಪ್ರೆಡ್ ಯು. ನಾನು ರೋಗಿಗಳ ಮೇಲೆ ಕೈ ಇಟ್ಟಾಗ ಸ್ವಸ್ಥತೆ ಹೊಂದುತ್ತಾರೆ, ಯಾಕಂದ್ರೆ ನಾನು ಅಭಿಷೇಕ್ತನಾಗಿದ್ದೇನೆ ಅಂತ ಹೇಳ್ತಿರುವಾಗ ನೀವಲ್ಲ, ಅಭಿಷೇಕ ನಿಮ್ಮಲ್ಲಿರುವಂತ ಸ್ವಸ್ಥಪಡಿಸ್ತದೆ. ಹೇಳ್ರಿ, ನಾನು ಪ್ರಾರ್ಥನೆ ಮಾಡಲು ಅಭಿಷೇಕಿಸಲ್ಪಟ್ಟಿದ್ದೇನೆ. ಹೇಳ್ರಿ, ಕರ್ತನ ಕಾರ್ಯವನ್ನು ಮಾಡಲು ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. ವಿದೌಟ್ ಅನಾಯಿಂಟಿಂಗ್ ಯು ಕ್ಯಾನ್ ಡು ನಥಿಂಗ್. ಅಭಿಷೇಕ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅನಾಯಿಂಟಿಂಗ್ ಡಿಕ್ರೀಸ್ ಆಗ್ಬೋದು, ಅನಾಯಿಂಟಿಂಗ್ ಇನ್ಕ್ರೀಸ್ ಆಗ್ಬೋದು. ಅದು ನಿನ್ನ ಮೇಲೆ ಇರುವಂಥದ್ದು. ಪುನಃ ಹೇಳ್ತೇನೆ, ಅನಾಯಿಂಟಿಂಗ್ ನಿಮ್ಮ ಮೇಲೆ ಕಡಿಮೆ ಕಡಿಮೆ ಆಗ್ಬೋದು, ಇನ್ಕ್ರೀಸ್ ಆಗ್ಬೋದು. ಅದು ನಿಮ್ಮ ಮೇಲೆ ಇರುವಂಥದ್ದು. ಯಾವ ಅನಾಯಿಂಟಿಂಗನ್ನು ನೀವು ಹಾನರ್ ಮಾಡ್ತೀರೋ ಆ ಅನಾಯಿಂಟಿಂಗನ್ನು ನೀವು ಹೊಂದುತ್ತೀರಿ. ಒಬ್ಬ ವ್ಯಕ್ತಿ ಯಾವ ಅಭಿಷೇಕವನ್ನು ಹಾನರ್ ಮಾಡೋದಿಲ್ಲೋ ಆ ಅಭಿಷೇಕವನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಮೊದಲು ನಾವು ಗೌರವಿಸಬೇಕು. ಅನಾಯಿಂಟಿಂಗ್, ಅಭಿಷೇಕವನ್ನು ನಾವು ಹಾನರ್ ಮಾಡಲಿಕ್ಕೆ ಕಲಿಬೇಕು, ಗೌರವಿಸಬೇಕು. ಏನು ನೀವು ಗೌರವಿಸ್ತೀರಿ ಅದನ್ನೇ ನೀವು ಹೊಂದುತ್ತೀರಿ. ನಾವೆಲ್ಲ ನಿಂತ್ಕೊಳ್ಳೋ ದೇವರ ಸನ್ನಿಧಾನದಲ್ಲಿ. ಆತ್ಮದಿಂದ ಆತ್ಮಕ್ಕೆ, ನನ್ನಿಂದ ಲೋಕಕ್ಕೆ ಜೀವಕರವಾದ ಹೊಳೆಗಳು ಹರಿಯುವುದು. ಆತ್ಮದಿಂದ ಆತ್ಮಕ್ಕೆ, ನನ್ನಿಂದ ಲೋಕಕ್ಕೆ ಜೀವಕರವಾದ ಹೊಳೆಗಳು ಹರಿಯುವುದು. ಪ್ರಕಾಶಿಸುವೆ, ನಿನ್ನ ಪ್ರಕಟಿಸುವೆ, ನಡೆಸೆ ನಾನು ಪವಿತ್ರಾತ್ಮನೇ. ಪ್ರಕಾಶಿಸುವೆ, ನಿನ್ನ ಪ್ರಕಟಿಸುವೆ, ನಡೆಸೆ ನಾನು ಪವಿತ್ರಾತ್ಮನೇ. ಲಾ 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 ಲಾ, ಜೀವಕರವಾದ ಹೊಳೆಗಳು ಹರಿಯುವುದು. ನಿಮ್ಮ ಒಳಗಿಂದ ಉಕ್ಕಿ ಹರಿತಾ ಇದೆ ನದಿ. Come on, arise and sing it. ಹೊಳೆಗಳು ಹರಿಯುವುದು.
ಜೀವಕರವಾದ ಹೊಳೆಗಳು ಹರಿಯುವುದು. ನಂಬಿಕೆಯಲ್ಲಿ ಹೇಳ್ರಿ, ನಿಮ್ಮ ಒಳಗಿಂದ ಆರೋಗ್ಯದ ನದಿಗಳು, ಸಮಾಧಾನದ ನದಿಗಳು ಉಕ್ಕಿ ಹರಿಯುತ್ತವೆ. ಕಮಾನ್. ಪ್ರಕಾಶಿಸುವೆ ನಿನ್ನ ಪ್ರಕಟಿಸುವೆ ನಡೆಸಿ ನಾನು ಪ್ರಕಾಶಿಸುವೆ ನಿನ್ನ ಪ್ರಕಟಿಸುವೆ ನಡೆಸಿ ನಾನು ಪವಿತ್ರಾತ್ಮನೇ. ಲಾ 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 ಜೀವಕರವಾದ ಹೊಳೆಗಳು ಹರಿಯುವುದು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಪ್ರಿಯ, ನಿಮ್ಮ ಅಭಿಷೇಕ ನಿಮ್ಮ ಒಳಗಿದೆ. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚುವ. Come on, arise in your spirit. Arise. ನೀವು ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಕ್ರಿಸ್ತನಲ್ಲಿ ನೀವು ಹುಟ್ಟಿದವರಾಗಿದ್ದೀರಿ. ಆತನು ಒಳ್ಳೆಯವನು. ಒಳ್ಳೆಯ ದೇವರಿಗೆ ನೀವು ಒಳ್ಳೆಯ ಮಕ್ಕಳಾಗಿ ಕ್ರಿಸ್ತನಲ್ಲಿ ಹುಟ್ಟಿದ್ದೀರಿ. ಕಮಾನ್, ಕಮಾನ್, ಅರೈಸ್, ಅರೈಸ್. ನಿಮ್ಮ ದೇಹದಲ್ಲಿ ಯಾವುದೇ ಕಾಯಿಲೆ ಇರುವುದಾದರೆ, ನೋವಿರುವುದಾದರೆ, ಇನ್ಫೆಕ್ಷನ್ ಇರುವುದಾದರೆ, ಪೇನ್ ಇರುವುದಾದರೆ, ಯೇಸುವಿನ ನಾಮದಲ್ಲಿ ಅದನ್ನು ತಿರಸ್ಕರಿಸಿರಿ. ಒಳಗಿಂದ ಎದ್ದುಕೊಂಡು ಹೇಳ್ರಿ, ನಾನು ಅದನ್ನು ತಿರಸ್ಕರಿಸ್ತಾ ಇದ್ದೇನೆ. ಎಸ್, ರಿಜೆಕ್ಟ್, ರಿಜೆಕ್ಟ್. ಬಿಟ್ಟು ಹೋಗ್ತಾ ಇದೆ, ರಿಜೆಕ್ಟ್. ಬಿಟ್ಟು ಹೋಗ್ತಾ ಇದೆ, ರಿಜೆಕ್ಟ್. ಎಸ್, ರಿಜೆಕ್ಟ್. ನಿಮ್ಮ ಒಳಗಿನ ಮನುಷ್ಯ ಏಳುತ್ತಾ ಇದ್ದಾನೆ. ಪವಿತ್ರಾತ್ಮನ ವರ್ಗಾವಣೆ ನಿಮ್ಮ ಆತ್ಮದ ಒಳಗೆ ಅದನ್ನು ಪ್ರಜ್ವಲಿಸುವಂತೆ ಮಾಡುತ್ತದೆ. ಕಮಾನ್, ಟೇಕ್ ಇಟ್. ಹೊಂದಿಕೊಳ್ಳಿರಿ ಯೇಸು ನಾಮದಲ್ಲಿ. ಬಿ ಫಿಲ್ಡ್ ವಿತ್ ದ ಗ್ಲೋರಿ. ಎಸ್ 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 ಎಸ್, ಡೋಂಟ್ ಸ್ಟಾಪ್ ಇಟ್. ಪವಿತ್ರಾತ್ಮ ನಿಮಗೆ ಏನು ಮಾಡುತ್ತಾನೋ ಅದಕ್ಕೆ ಬಿಟ್ಟುಕೊಡ್ರಿ, ಬಿಟ್ಟುಕೊಡಿ. ದೇವರ ಮಹಿಮೆಯ ಮೋಡ ನಿಮ್ಮನ್ನು ಆವರಿಸ್ತಾ ಇದೆ. ರಥನ ದಾಸಗಳು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾರೆ, ಇಳಿದು ಬಂದಿದ್ದಾರೆ, ಇಳಿದು ಬಂದಿದ್ದಾರೆ. ಎಸ್, ಹೇ, ಜೀವಕರವಾದ ಹೊಳೆಗಳು ಜೀವಕರವಾದ ಹೊಳೆಗಳು ಹರಿ. ನೀವು ಅಭಿಷೇಕ್ತರು. ಕಮಾನ್, ಅನಾಯಿಂಟಿಂಗ್ ಇಸ್ ಅಪಾನ್ ಯು. ಜೀವಕರವಾದ ಹೊಳೆಗಳು ಹರಿಯುವುದು. ನಾನು ಹೇಳ್ತೇನೆ, ನೀವು ಒಳಗಿಂದ ಏಳುವಾಗ ನಿಮ್ಮ ನ್ಯಾಚುರಲ್ ಕಂಡೀಷನ್ಗಳು ಚೇಂಜ್ ಆಗುತ್ತವೆ. ನೀವು ಒಳಗಿಂದ ಏರುವಾಗ ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತವೆ. ನೀವು ಒಳಗಿಂದ ಏಳುವಾಗ ನಿಮ್ಮ ಗುರಾಣಿ ದೃಢವಾಗುತ್ತದೆ. ಆತ್ಮಿಕವಾಗಿ ಬೇಲಿ ದೃಢವಾಗುತ್ತದೆ. ಪ್ರಕಾಶಿಸುವೆ ನಿನ್ನ ಪ್ರಕಟಿಸುವೆ ನಡೆಸೆ ನಾನು ಪವಿತ್ರಾತ್ಮನೇ. ಲಾ 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 ಲಾ. ಜೀವಕರವಾದ ಹೊಳೆಗಳು ಹರಿಯುವುದು. ಥ್ಯಾಂಕ್ ಯು ಜೀಸಸ್. ಪ್ರಿಯ, ನಿಮ್ಮ ಪ್ರಾರ್ಥನಾ ಜೀವಿತ ಬದಲಾಗುತ್ತದೆ. ಇಷ್ಟರವರೆಗೆ ನೀವು ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡುವಂತ ತೀರ್ಮಾನ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತಿನಿಂದ ಮಾಡ್ರಿ. ನಾನು ಹೇಳ್ತೇನೆ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ.
ಗಾಡ್ ಲವ್ಸ್ ಯು ಸೋ ಮಚ್. ಕರ್ತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆತನು ಒಳ್ಳೆಯವನು. ಯಾವುದೇ ಕಾಯಿಲೆ, ಯಾವುದೇ ಮರಣ ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಯಾವುದೇ ಆಕ್ಸಿಡೆಂಟ್ ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಯಾವುದೇ ಕೊರತೆ ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಯಾವುದೇ ಚಿಂತೆ ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಯಾವುದೇ ಅನ್ಎಂಪ್ಲಾಯ್ಮೆಂಟ್ ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಯಾವುದೇ ಸುಳ್ಳುಗಳು ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಕೆಡುಕನು ನಿಮ್ಮನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ಲೋಕವೆಲ್ಲವೂ ಕೆಡುಕನ ಹಿಡಿತದಲ್ಲಿದ್ದರೆ ನೀವು ಆತನ ಹಿಡಿತದಲ್ಲಿ ಇಲ್ಲ. ನಿಮಗೆ ಸತ್ಯ ಗೊತ್ತಾಗಿದೆ. ರೋಗವು ನಿಮ್ಮನ್ನು ಹಿಡಿಯುವುದಿಲ್ಲ. ಕ್ಯಾನ್ಸರ್ ನಿಮ್ಮನ್ನು ಹಿಡಿಯುವುದಿಲ್ಲ. ಯಾವುದೇ ಬೆನ್ನು ನೋವು ನಿಮ್ಮನ್ನು ಹಿಡಿಯುವುದಿಲ್ಲ. ಎಲುಬು ಪ್ರಾಬ್ಲಮ್ ನಿಮ್ಮನ್ನು ಹಿಡಿಯುವುದಿಲ್ಲ. ಗೆಡ್ಡೆಗಳು ನಿಮ್ಮನ್ನು ಹಿಡಿಯುವುದಿಲ್ಲ. ಡಿಸಪಿಯರ್ ಆಗ್ತಾ ಇದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಬಿ ಹೀಲ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಯಾರು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಿಮ್ಗೆ ಎಲ್ಲಿ ಪೇನ್ ಇದೆ, ಎಲ್ಲಿ ಏನಾಗ್ತಾ ಇದೆ, ಜಸ್ಟ್ ನಿಮ್ಮ ಕೈಯನ್ನು ಆ ಜಾಗದಲ್ಲಿ ಇಡ್ರಿ. ತಲೆ ಮೇಲೆ ಆದ್ರೆ ತಲೆ ಮೇಲೆ ಇಡ್ರಿ. ಯೇಸುವಿನ ನಾಮದಲ್ಲಿ ಈಗಲೇ ನಿಮ್ಮ ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಯಾರ್ದು ಲಂಗ್ಸ್ಗಳು ಇನ್ಫೆಕ್ಷನ್ ಆಗಿದೆ, ಯೇಸುವಿನ ನಾಮದಲ್ಲಿ ಅದು ಹೀಲ್ ಆಗ್ತಾ ಇದೆ. ಬೋನ್ಗಳು ರೆಸ್ಟೋರ್ ಆಗ್ತಾ ಇದೆ. ಬಿ ಹೀಲ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಜೀವಕರವಾದ ಹೊಳೆಗಳು ಹರಿಯುವುದು. Glory, glory, Lord. Worship you, Father. ಜೀವಕರವಾದ ಹೊಳೆಗಳು ಹರಿಯುವುದು. ಪ್ರಿಯರೇ, ಟೈಮಿಂಗ್ ಕಾನ್ಶಿಯಸ್ ಅಲ್ಲಿ ಇರಬೇಡ್ರಿ. ನಿಮ್ಮ ಟೈಮ್ ಅನ್ನು ದೇವರು ರೆಸ್ಟೋರ್ ಮಾಡುತ್ತಾನೆ. ಗುಂಪು ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ, ನಿಮ್ಮ ವೇಸ್ಟ್ ಆದ ಸಮಯವನ್ನು ಆತನು ರೆಸ್ಟೋರ್ ಮಾಡುತ್ತಾನೆ. ದೇವರ ಸನ್ನಿಧಾನದಲ್ಲಿ ಒಂದು ದಿನವು 1000 ವರ್ಷಗಳಿಂದ ಅದು ಶ್ರೇಷ್ಠವಾದದ್ದು. ಥ್ಯಾಂಕ್ ಯು ತಂದೆ. ಪ್ರತಿಯೊಬ್ಬರು ಫ್ರೂಟ್ಫುಲ್ ಆಗಲಿ. ಕರ್ತನೆ, ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟಾಗಲಿ. ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ನಿಮಗೆ ಕನೆಕ್ಟ್ ಆಗುತ್ತಾರೆ. ಎಲ್ಲರಿಂದ ನಿಮಗೆ ಶುಭ ಉಂಟಾಗುತ್ತದೆ. ಎಲ್ಲ ಅಧಿಕಾರಿಗಳಿಂದ ನಿಮಗೆ ಶುಭ ಉಂಟಾಗುತ್ತದೆ. ಊರಿನವರಿಂದ, ನೆರೆಮನೆಯವರಿಂದ ನಿಮಗೆ ಶುಭವೇ ಉಂಟಾಗುವುದು. ನಿಮಗೆ ವಿರುದ್ಧವಾಗಿ ಕಲ್ಪನೆ ಮಾಡಿದ ಯಾವ ಆಯುಧವು ಜಯಿಸುವುದಿಲ್ಲ. ಎಲ್ಲ ನಾಲಿಗೆಗಳನ್ನು ನಾವು ದೋಷ ಎಂದು ಖಂಡಿಸುವರಾಗಿದ್ದೇವೆ. ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಫಾದರ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಕರ್ತನಿಗೆ ಇದು ಜೋರಾಗಿ ಶೌಟ್ ಮಾಡುವ ಹಲ್ಲೆಲೂಯಾ. Come on, make a joyful noise. Hallelujah. ಯಾವಾಗ ನೀವು ಜಾಯ್ಫುಲ್ ನಾಯ್ಸ್ ಮಾಡುತ್ತೀರಿ, ನಿಮ್ಮ ಸ್ಪಿರಿಟ್ ಓಪನ್ ಆಗ್ತಾನೆ. ನೆಕ್ಸ್ಟ್ ನಿಮಗೆ ಪರ್ಸನಲ್ ಪ್ರೇಯರ್ ಮಾಡ್ಲಿಕ್ಕೆ ಕೂಡ ಈಸಿ ಆಗ್ತದೆ. ಆ ಬೆಂಕಿಯನ್ನು ನೀವು ಕ್ಯಾರಿ ಮಾಡಿ ಹೋಗ್ತೀರಿ. ರೈಟ್? ಮೇ ಬಿ ಸಾಟರ್ಡೆ ಬರುವಾಗ ಸ್ವಲ್ಪ ನಂದಿದಾಗಿರ್ಬೋದು. ಸಂಡೇ ಹೋಗುವಾಗ ಅದೇ ಸ್ಥಿತಿಯಲ್ಲಿ ಹೋಗುವುದಲ್ಲ, ನಾವು ಉರಿತಾ ಮನೆಗೆ ಹೋಗಬೇಕು. ಹಲ್ಲೆಲೂಯಾ. ದಾರಿಯಲ್ಲಿ ಹೋಗುವಾಗ ಬರುವಾಗ ನಿಮ್ಮ ಬಾಯಿಯಲ್ಲಿ ಕಾಲೋಚಿತವಾದ ಮಾತುಗಳು ಹೊರಡುತ್ತವೆ. ನೀವು ಪ್ರೊಫೆಟಿಕ್ ಆಗಿ ಮಾತಾಡುತ್ತೀರಿ. ನೀವು ಬಾಯಿಂದ ಬರುವ ಪ್ರತಿಯೊಂದು ವರ್ಡ್ ಮುಂದಿನವರಿಗೆ ಅದು ಪ್ರಾಫೆಸಿ ಆಗಿರುತ್ತದೆ, ಕಂಡೀಷನ್ ಆಗಿರುತ್ತದೆ. ನಿಮಗೆ ಗೊತ್ತಿಲ್ಲ, ಬಟ್ ಅವನ ಹತ್ರ ಮಾತಾಡ್ತೀರಿ ನೀವು, ಅದು ಅವನ ಕಂಡೀಷನ್ ಆಗಿರುತ್ತದೆ. ಅವನು ಈಗ ಆಲೋಚನೆ ಮಾಡ್ತಾನೆ, ನನ್ನ ಬಗ್ಗೆ ಅಂತ ನೀವು ಮಾತಾಡುತ್ತೀರಿ. ದ ಅನಾಯಿಂಟಿಂಗ್ ಅದು ಮಾಡುತ್ತದೆ ನೀವು ಮಾತಾಡುವಾಗ. ಓಕೆ, ನಾವು ಕರ್ತನಿಗೆ ನಮ್ಮ ಕಾಣಿಕೆಯೊಡನೆ ನಾವು ಸನ್ಮಾನ ಮಾಡುವ, ಹಾನರ್ ಮಾಡುವ. ಏನು ಮನೆಯಿಂದ ನೀವು ತೀರ್ಮಾನ ಮಾಡಿದ್ದೀರಿ, ನಡೆದು ವರ್ಷಿಪ್ ಗಾಡ್ ವಿತ್ ಆಫರಿಂಗ್. ಆತನು ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುತ್ತಾನೆ. ಏನು ಮನೆಯಿಂದ ತೀರ್ಮಾನ ಮಾಡಿದ್ದೀರಿ, ನಿಮ್ಮ ಟೈತ್, ನಿಮ್ಮ ಆಫರಿಂಗ್, ಫಸ್ಟ್ ಫ್ರೂಟ್, ಸೀಡ್, ಏನೇ ಇರಲಿ, ಗಾಡ್ ಈಸ್ ವಾಚಿಂಗ್ ಯುವರ್ ಹಾರ್ಟ್. ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ.
ಆತನು ನಿಮಗೆ ಪ್ರತಿಫಲವನ್ನು ಕೊಡ್ತಾನೆ. ನೀವೇನು ಬಿತ್ತಿದ್ದೀರಿ ಅದನ್ನು ಸಂತೋಷ ಪಡ್ರಿ ಮತ್ತು ನಂಬಿರಿ. ಎಕ್ಸ್ಪೆಕ್ಟ್ ಹಾರ್ವೆಸ್ಟ್. ಯಾವ ರೈತನು ಕೂಡ ಬಿತ್ತಿದಾಗ ಅವನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಿತ್ತುವುದಿಲ್ಲ. ಅದರರ್ಥ ಬಯಕೆ ಇಲ್ಲದೆ ಅವನು ಬಿತ್ತುವುದಿಲ್ಲ. ಬಿತ್ತಿದ ನಂತರ ಅವನು ವೆಯ್ಟ್ ಮಾಡ್ತಾನೆ, ನೀರು ಬಿಡ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ ಸೀಡನ್ನು.